ಮೊಗೇರಿ ಗೋಪಾಲಕೃಷ್ಣ ಅಡಿಗ ಅವರ ಹೆಸರು. ನಾವೆಲ್ಲ ಅಡಿಗರು ಅಂತ ಕರೀತಾ ಇದ್ದಿದ್ದು. ಅವರ ಬಗ್ಗೆ ಭಾಳ ಮುಖ್ಯವಾಗಿ ಹೇಳಬೇಕಾದ ಒಂದು ಮಾತು ಅಂದರೆ, ತನ್ನ ಕಾವ್ಯದ ಉಚ್ಛ್ರಾಯದ ಕಾಲದಲ್ಲಿ ತನ್ನನ್ನೇ ತಾನು ನಿರಾಕರಿಸಿಕೊಂಡ ಕವಿ ಅವರು. ಒಂದು ಉಚ್ಛ್ರಾಯದ ಕಾಲದ ಬಂದ ನಂತರ ಕೆಲವರು ತಾವು ಮಾಡಿದ್ದನ್ನೇ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಫೇಮ್ ಅನ್ನೋದು ಸುಮ್ಮನೆ ತನ್ನಿಂದ ತಾನೇ ಬೆಳೀತಾ ಹೋಗುತ್ತೆ. ಅದನ್ನು ನಿರಾಕರಿಸಿ ಇಷ್ಟರವರೆಗೆ ನಾನು ಬರೆದಿದ್ದು ಸರಿಯಲ್ಲ, ಇದರಲ್ಲಿ ನಿಜವಾದ ನನ್ನ ಮನಸ್ಸಿನ ಸತ್ಯವಿಲ್ಲ, ನನ್ನ ಮನಸ್ಸಿನ ಸತ್ಯವನ್ನು ಹುಡುಕಬೇಕಾದ್ರೆ ನಾನು ಬೇರೆ ಭಾಷೆಯಲ್ಲೇ ಬರೀಬೇಕು, ಬೇರೆ ನಿಲುವಿನಲ್ಲೇ ಬರೀಬೇಕು ಅಂತ ಅನಿಸಿದ್ದೇನೆ ಅವರು ತನ್ನನ್ನೇ ತಾನು ನಿರಾಕರಿಸಿಕೊಂಡರು. ಒಂದು ಪದ್ಯ ಇದೆ, ನಡೆದು ಬಂದ ದಾರಿಯಡೆಗೆ ತಿರುಗಿಸಬೇಡ ಕಣ್ಣ ಹೊರಳಿಸಬೇಡ. ನಡೆದು ಬಂದ ದಾರಿಯಡೆಗೆ ತಿರುಗಬೇಡ ಕಣ್ಣ ಹೊರಳಿಸಬೇಡ. ನೋಡಬೇಡ ನಡೆದು ಬಂದ ದಾರಿ, ಮುಂದೆ ಹೋಗು, ಮುಂದೆ ಇನ್ನೇನೋ ಇದೆ ಅಂತ ಒಂದು ಪದ್ಯ ಇದೆ, ನಡೆದು ಬಂದ ದಾರಿಯಡೆಗೆ. ಆ ಸಂಕಲನದಲ್ಲೇ ಶುರುವಾಗುತ್ತೆ ತನ್ನನ್ನೇ ತಾನು ನಿರಾಕರಿಸಿಕೊಳ್ಳುವ ಕ್ರಿಯೆ. ತನ್ನನ್ನೇ ತಾನು ನಿರಾಕರಿಸಿಕೊಳ್ಳುವ ಕ್ರಿಯೆ ಯಾಕೆ? ಅದಕ್ಕೆ ರಾಜಕೀಯ ಸಾಂಸ್ಕೃತಿಕ ಸಂದರ್ಭದ ಒಂದು ಕಥನವನ್ನೇ ನಾವು ಮಾಡಬೇಕು. ಅದೇನು ಹೇಳ್ತೀನಿ. ನಮ್ಮಲ್ಲಿ ಹೊಸ ಕಾಲದ ಕಾವ್ಯ, ನವೋದಯ ಕಾವ್ಯ ಅಂತ ನಾವು ಕರೆಯೋದು, BM ಶ್ರೀಕಂಠಯ್ಯನವರ ಇಂಗ್ಲೀಷ್ ಗೀತೆಗಳ ಭಾಷಾಂತರದಿಂದ ಶುರುವಾಯಿತು ಅಂತ ಒಂದು ಮಾತಿದೆ. ಇನ್ನೊಂದು, ಬೇಂದ್ರೆಯವರು ತನ್ನ ಜಾನಪದ ಲೋಕದಿಂದ ಪಡೆದ ಭಾಷೆಯ ಮುಖಾಂತರ, ಛಂದಸ್ಸಿನ ಮುಖಾಂತರ, ಲಯದ ಮುಖಾಂತರ ಶುರುವಾಯಿತು ಅಂತ. BMCಯಿಂದ ಶುರುವಾಗಿದ್ದು ಮುಖ್ಯಧಾರೆ ಆಯಿತು. ಈ ಮುಖ್ಯಧಾರೆಯಲ್ಲಿ ಬಹಳ ಮುಖ್ಯರು ಅಂದರೆ ಕುವೆಂಪುರವರು, ಆಮೇಲೆ ವಿ ಸೀತಾರಾಮಯ್ಯ, ಆಮೇಲೆ ಮಾಸ್ತಿ, ಆಮೇಲೆ ಪೂತಿ ನರಸಿಂಹಾಚಾರ್. ಈಗ ಹಲವು ದೊಡ್ಡ ಕವಿಗಳು ಈ ಮಾರ್ಗದಲ್ಲಿ ಬಂದರು. ಒಂದು ಕಾಲದಲ್ಲಿ GS ಶಿವರುದ್ರಪ್ಪ, ಚನ್ನವೀರ ಕಣಿವಿ, ಇವರೆಲ್ಲ ನವೋದಯ ಮಾರ್ಗದಿಂದ ಬಂದರು. ಆ ನವೋದಯ ಮಾರ್ಗದ ಹಿಂದೆ ಅದಕ್ಕೆ ಒಂದು ಛಂದಸ್ಸಿತ್ತು, ಅದಕ್ಕೆ ಒಂದು ಭಾಷೆ ಇತ್ತು. ಅದು ಹೊಸಗನ್ನಡದ ಭಾಷೆಯಾಗಿತ್ತು, ಜನರಿಗೆ ಅರ್ಥವಾಗುವಂಥ ಭಾಷೆಯಾಗಿತ್ತು. ಆ ಪದ್ಯಗಳನ್ನು ಹಾಡಬಹುದಾಗಿತ್ತು, ಅದರಿಂದ ಜನರಿಗೆ ಅದು ಪ್ರಿಯವಾಗಿತ್ತು. ಅಡಿಗರು ಭಾಳ ಇಂಥ ಪದ್ಯಗಳನ್ನೆಲ್ಲ ಬರೆದರು. ಭಾಳ ಅವರ ತುಂಬ ಖ್ಯಾತವಾದ ಒಂದು ಪದ್ಯ ಇದೆ. ಅದರಲ್ಲಿ ಅವರು ತನ್ನ ನಿಜವಾದ ಆಕರ್ಷಣೆಯ ಬಗ್ಗೆ ಬರೀತಾರೆ. ಏನಿದೇನಿದು ತೇರುಗಣ್ಣಿನ ಹೊರಳು ನೋಟದ ಸೂಚನೆ, ಯಾವ ದಿವ್ಯದ ಯಾತನೆ. ನಾನು ಯಾತಕ್ಕಾಗಿ ನಾನು ಬರೆಸ್ತಾ ಇದ್ದೀನಿ. ದೂರದಿಂದ ಯಾವುದೋ ಒಂದು ಮುರಳಿ ಕೇಳಿಸುತ್ತೆ, ಆ ಮುರಳಿಗೆ ಅವರು ಹೋಗೊಡ್ತಾರೆ. ಭಾಳ ಜನರಿಗೆ ಭಾಳ ಪ್ರಿಯವಾದ ಕಾವ್ಯ. ಇವತ್ತಿಗೂ ಅದು ಜನ ಹಾಡ್ತಾರೆ ಆ ಪದ್ಯವನ್ನು. ಅದು ಅವರ ನವೋದಯದ ಸೃಷ್ಟಿಯಲ್ಲಿ ಬಹಳ ಅತ್ಯುತ್ತಮವಾದ ಸೃಷ್ಟಿದೆ ಅದು. ಅಂಥ ಪದ್ಯಗಳನ್ನು ಬರೆದ ಕವಿ ಯಾಕೆ ತನ್ನನ್ನೇ ನಿರಾಕರಿಸಿದರು? ಅದಕ್ಕೆ ರಾಜಕೀಯ ಸಾಂಸ್ಕೃತಿಕ ಕಾರಣ ಇದೆ ಎಂದೇ ಅದನ್ನು ಈಗ ತಗೋತೀನಿ. ನವೋದಯ ನಿಜವಾಗಿ ಬೆಳೆದಿದ್ದು ಸ್ವಾತಂತ್ರ್ಯ ಹೋರಾಟದ ಯುಗದಲ್ಲಿ. ನೆಹರೂರವರು ಅದರ ನಾಯಕರು, ಗಾಂಧಿ ಅದರ ಮಹಾತ್ಮರು. ದೇಶದ ಎಲ್ಲೆಲ್ಲೂ ಒಂದು ದೊಡ್ಡ ಭರವಸೆ ಇತ್ತು. ದೇಶ ಸ್ವತಂತ್ರವಾದ ನಂತರ ಅದು ಬ್ರಿಟಿಷರ ಕಾಲಕ್ಕಿಂತ ಬಹಳ ಭಿನ್ನವಾಗಿ ಬಿಡುತ್ತೆ. ಜನ ಸ್ವತಂತ್ರರಾಗ್ತಾರೆ, ಸುಖಿಗಳಾಗ್ತಾರೆ, ಒಂದು ಸುಖಿ ರಾಜ್ಯ ಬರುತ್ತೆ, ಜನರ ರಾಜ್ಯ ಬರುತ್ತೆ. ಇವೆಲ್ಲ ಕನಸುಗಳಿದ್ವಲ್ಲ. 1947ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಬಹಳ ಕೂಡಲೇ ಈ ಕನಸುಗಳೆಲ್ಲ ಭಗ್ನವಾಗೋಕ್ಕೆ ಶುರುವಾದವು. ಅಂದರೆ ಎಲ್ಲ ಕವಿಗಳು ತಮ್ಮ ಮನಸ್ಸಿನಲ್ಲಿ ಒಂದು ರೀತಿ ಆದರ್ಶವಾದಿಗಳಾಗಿದ್ದರು. ಈ ಆದರ್ಶವಾದದ ಹಿನ್ನೆಲೆಯಲ್ಲಿ ಗಾಂಧಿಯವರ ಹೋರಾಟವೂ ಇತ್ತು,
ಅರವಿಂದರ ಒಂದು ತತ್ವವೂ ಇತ್ತು. ಅರವಿಂದರ ತತ್ವದ ಪ್ರಕಾರ ಈ ಜೀವ ವಿಕಾಸವಾಗುತ್ತಾ ಹೋಗುತ್ತೆ. ಅದು ಮೊದಲು ಅನ್ನಮಯ ಕೋಶದಲ್ಲಿರುತ್ತೆ, ಆಮೇಲೆ ಅದು ಇನ್ನೊಂದು ಬೇರೆ ಮೇಲಿನ ಕೋಶಕ್ಕೆ ಹೋಗುತ್ತೆ, ಆಮೇಲೆ ಜ್ಞಾನಕೋಶಕ್ಕೆ ಹೋಗುತ್ತೆ, ಆಮೇಲೆ ಆನಂದಮಯ ಕೋಶವನ್ನು ಅದು ತಲುಪುತ್ತೆ ಅಂತ. ಅದು ಆತ್ಮವಿಕಾಸನದ ಒಂದು ದಾರಿ. ಪ್ರತಿಯೊಬ್ಬ ಮನುಷ್ಯನೂ ಈ ವಿಕಾಸದ ಹಾದಿಯಲ್ಲಿದ್ದಾನೆ ಅಂತ. ಅಂದರೆ ನೀವು 1920, 25, 30, 40, 50 ಈ ಇಸ್ವಿಗಳಲ್ಲೆಲ್ಲ ನೋಡೋದೇನು ಅಂದರೆ ಎಲ್ಲ ಕವಿಗಳಲ್ಲೂ ಒಂದು ಭರವಸೆಯ ಆದರ್ಶವಾದದ ನೆಲೆ. ಇದು ಹುಟ್ಟಿದಾಗ ಬಹಳ ಚೊಚ್ಚಲಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೊಂದು ಶುದ್ಧಿ ಇರುತ್ತೆ, ಅದಕ್ಕೊಂದು ಫ್ರೆಶ್ನೆಸ್ ಇರುತ್ತೆ. ಅದು ಅಭ್ಯಾಸಗತ ಆದ ನಂತರ ಪದ್ಯ ಬರೆಯೋಕ್ಕೆ ಕೂತವರೆಲ್ಲ ಹಂಗೆ ಬರೆಯೋಕ್ಕೆ ಶುರು ಮಾಡಿದರು. ನಾನು ಆವಾಗ ಆನರ್ಸ್ ಓದ್ತಾಯಿದ್ದೆ. ನಮಗೂ ಇದೆಲ್ಲ ಕೇಳಿ 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 ಇನ್ನೇನು ಹೊಸದು ಇವರು ಹೇಳೋದಿಲ್ಲ ಅಂತ ಅನ್ನುವಂಥ ಸ್ಥಿತಿಗೆ ನವೋದಯ ಬಂದಾಗ ಈ ಯಂಗ್ ನವೋದಯ ಕವಿಗಳನ್ನು ನಾವು ಆಕಾಶರಾಯರು ಅಂತ ಕರಿತಾಯಿದ್ವಿ. ಯಾಕಂದರೆ ಯಾವಾಗಲೂ ಆಕಾಶ ನೋಡಿಕೊಂಡೇ ಅವರು ಓಡಾಡೋದು ಅಂತ. ಭೂಮಿ ಕಡೆ ನೋಡಲ್ಲ, ಸದ್ಯಸ್ಥಿತಿಯನ್ನು ನೋಡಲ್ಲ. ಅದಕ್ಕೆ ವಿರೋಧ ಆವಾಗಲೂ ಇತ್ತು, ಅದು ಪ್ರಗತಿಶೀಲರ ವಿರೋಧ ಇತ್ತು. ಅಂದರೆ ಅವರು ನೀನು ಹೋರಾಟದ ಬಗ್ಗೆ ಬರೀಬೇಕು, ಜನರನ್ನು ತುಳಿಯೋದರ ಬಗ್ಗೆ ಬರೀಬೇಕು ಅಂತ ಹೇಳುವವರು ಇದ್ದರು, ನಿರಂಜನ ಅಂತವರು. ಅದರಿಂದ ನವೋದಯ ಅಂದರೆ ಅದು ಒಂದೇ ನವೋದಯ ಅಲ್ಲ, ಅದರಲ್ಲಿ ಬೇಂದ್ರೆ ರೀತಿಯ ನವೋದಯವೇ ಬೇರೆ. ಅದು ಜನರ ಭಾಷೆಯಲ್ಲಿ ಬೇರೆಯವರಿತ್ತು. ಕುವೆಂಪು ರೀತಿಯ ನವೋದಯವೇ ಬೇರೆ. ಅದು ಇಡೀ ಚಾರಿತ್ರಿಕ ಕಲ್ಪನೆಯಿಂದ ಭಾರತದಿಂದಲೂ ಮತ್ತು ಇಡೀ ವಿಶ್ವದಿಂದಲೂ ಅವರು ತೆಗೆದುಕೊಂಡ ಚಾರಿತ್ರಿಕ ಕಲ್ಪನೆಗಳಿಂದ ಮನುಷ್ಯ ವಿಕಾಸದ ಹಾದಿಯಲ್ಲಿದ್ದಾನೆ ಅನ್ನುವ ಕಲ್ಪನೆಯಾಗಿತ್ತು. ರಾಮಾಯಣ ದರ್ಶನಂನಲ್ಲೂ ಅದನ್ನೇ ಅವರು ಸಾಧಿಸೋಕ್ಕೆ ನೋಡ್ತಾರೆ. ಅನ್ನಮಯ ಕೋಶದಿಂದ ಆನಂದಮಯ ಕೋಶದವರೆಗೆ ಹೇಗೆ ಮನಸ್ಸು ಬೆಳೀತಾ ಹೋಗುತ್ತೆ ಅಂತ. ಅನ್ನಮಯ ಕೋಶ ಅಂದರೆ ಅದು ಪಶು ಸಮಾನವಾದ್ದು. ಆನಂದಮಯ ಕೋಶ ಅಂದರೆ ಅದು ಈ ಲೌಕಿಕವನ್ನೇ ಬಿಟ್ಟದ್ದು. ಒಂದು ಅನ್ನದಿಂದ ಶುರು ಮಾಡಿ ಅನ್ನವನ್ನು ಮೀರಿದ ಅಲೌಕಿಕತೆಯವರೆಗೆ ಆ ಲೋಕ ಹೋಗಿತ್ತು. ಅಡುಗರು ಇವೆಲ್ಲವನ್ನು ನಿರಾಕರಿಸ್ತಿದ್ರು. ಅವರೇನು ಹೇಳಿದ್ರು, ನಮಗೆ ಮಣ್ಣಿನ ವಾಸನೆ ಬೇಕು ಅಂದರು. ಮಣ್ಣಿನ ವಾಸನೆ ಈಹದಲ್ಲಿ ನಡೀತಾ ಇರೋದು, ನಿಜವಾಗಿ ನಡೀತಾ ಇರೋದು, ಅದರ ಬಗ್ಗೆ ಬರೀಬೇಕು ಅಂತ. ಆದರೆ ಅಡಿಗರಲ್ಲಿ ಒಂದು ವಿಶೇಷ ಇತ್ತು. ಏನಂದರೆ ಅವರು ಕೂಡ ಆದರ್ಶವಾದಿಯಾಗಿಯೇ ಬೆಳೆದವರು. ಆವಾಗ ತುಂಬ ಆದರ್ಶವಾದಿಯಾಗಿ ಬೆಳೀತಾ ಇದ್ದ ಯುವಕರು ಕಮ್ಯುನಿಸ್ಟ್ ಪಕ್ಷದಿಂದ ಆಕರ್ಷಿತರಾಗ್ತಾಯಿದ್ರು, ಮಾರ್ಕ್ಸ್ವಾದದಿಂದ. ಅಡಿಗರು ಕೂಡ ಅದರಿಂದ ಆಕರ್ಷಿತರಾದರು. ಕಟ್ಟುವವು ನಾವು ಹೊಸನಾಡೊಂದನು, ಹೊಸದ ಬೀಡೊಂದನು, ರಸದ ಬೀಡೊಂದನು. ಆಮೇಲೆ ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ನಾವು ಮನುಷ್ಯರು, ಇಂಥ ಪದ್ಯಗಳನ್ನೆಲ್ಲ ಬರೆದಿದ್ದರು. ಅದು ಮಾರ್ಕ್ಸಿಸ್ಟ್ ಫೇಸ್. ಆದರೆ ನಾವು ನೋಡ್ತಾ ಇದ್ದಂಗೆ 20ನೇ ಶತಮಾನದಲ್ಲಿ ಸೋವಿಯತ್ ಲ್ಯಾಂಡ್, ಇಂಥ ಕನಸಿನ ಒಂದು ಭೂಮಿಯಾಗಿದ್ದ ಸೋವಿಯತ್ ಲ್ಯಾಂಡ್ನಲ್ಲಿ ಸ್ಟಾಲಿನಿನ ದೌರ್ಬಲ್ಯ ಅತಿಯಾಗಿಬಿಡ್ತು. ಕ್ರೌರ್ಯ ನಡೀತು. ಈ ಕ್ರೌರ್ಯದಲ್ಲಿ ಹಿಟ್ಲರ್ ಮುಂದೋ ಸ್ಟಾಲಿನ್ ಮುಂದೋ ಅಂತ ಹೇಳೋಕ್ಕಿಲ್ಲ. ಬಹುಶಃ ಸ್ಟಾಲಿನ್, ಹಿಟ್ಲರ್ ಇಬ್ಬರು ಕ್ರೌರ್ಯದಲ್ಲಿ ಒಬ್ಬರನ್ನೊಬ್ಬರು ಮೀರಿಸುವಂಥ ಕ್ರೌರ್ಯವನ್ನು ಮಾಡಿದ್ದಾರೆ. ಆಮೇಲಿಂದ ಮಾವೋ ಸೆತುಂಗ್, ಅವನು ಒಬ್ಬ ಕ್ರೌರ್ಯದ ಆರಾಧಕನೇ. ಕ್ರೌರ್ಯದ ಮುಖಾಂತರ ಬದಲಾವಣೆ ಆಗಬೇಕು ಅಂತ. ಬದಲಾವಣೆ ಆಗತ್ತೆ, ಆದಾಗ ತನ್ನದೇ ಜನರನ್ನು ಅಧಿಕಾರದಲ್ಲಿಡುವ ಬದಲಾವಣೆ ಆಗುತ್ತೆ. ಅದು ಒಂಥರ ಕ್ಯಾಪ್ಚರಿಂಗ್ ಪವರ್ ಫಾರ್ ಎ ಸ್ಮಾಲ್ ಗ್ರೂಪ್. ಅದನ್ನು ಕಮ್ಯುನಿಸ್ಟರು ಸಾಮಾನ್ಯವಾಗಿ ವ್ಯಾಂಗಾರ್ಡ್ ಆಫ್ ದಿ ಪ್ರೊಲೆಟೇರಿಯಟ್ ಅಂತ ಕರೆದರು. ಆ ವ್ಯಾಂಗಾರ್ಡ್ ಆಫ್ ದಿ ಪ್ರೊಲೆಟೇರಿಯಟ್ಟು ಬಹುವಚನದ್ದಾಗಿರುತ್ತೆ, ಆಮೇಲೆ ಅದು ಏಕವಚನದ್ದಾಗಿಬಿಡುತ್ತೆ. ಮೊದಲು ಆ ವ್ಯಾಂಗಾರ್ಡ್ನಲ್ಲಿ 5-6 ಜನ ಇರ್ತಾರೆ, ಆಮೇಲೆ ಒಬ್ಬ ಆಗ್ತಾನೆ. ಅವನು ಸ್ಟಾಲಿನ್ ಒಬ್ಬನೇ ಆದ, ಉಳಿದವರೆಲ್ಲ ಹೋದರು. ಲೆನಿನ್ ಆದ ನಂತರ ಸ್ಟಾಲಿನ್ ಅಧಿಕಾರಕ್ಕೆ ಬಂದ ನಂತರ ಬಹಳ ದೊಡ್ಡ ಮಹಾನುಭಾವರು, ತುಂಬ ಡೀಪಾಗಿ ಚಿಂತನೆ ಮಾಡ್ತಾ ಇದ್ದವರು, ನಿಜವಾದ ಕಮ್ಯುನಿಸಮನ್ನು ಬಯಸಿದವರು, ಇವರೆಲ್ಲ ಶತ್ರುಗಳಾಗಿ ಜೈಲಿಗೆ ಹೋಗಿ ಕೊಲೆಗೀಡಾದರು. ಇದನ್ನು ಮೊದಲು ಗಮನಿಸಿದವರು ಕನ್ನಡದಲ್ಲಿ ಅಡಿಗ. ಅವರು ಗೊಂದಲಪುರ ಬರೆದರು. ಗೊಂದಲಪುರದಲ್ಲಿ ಹೇಗೆ
ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ನಾವು ಸಿಕ್ಕಿಬಿದ್ದಿದ್ದೀವಿ ಅಂತ. ಯಾವಾಗಲೂ ಒಬ್ಬ ಪ್ರಗತಿಗೆ ಅತ್ಯಂತ ವಿರೋಧಿಯಾದಾಗ, ಹೀಗೆ ಪ್ರಗತಿ ಅಂತ ಕರೆಯುವ ಈ ರೀತಿಯ ಮೋಸಗಳಿಗೆ ವಿರೋಧಿಯಾದಾಗ ಅದಕ್ಕೆ ವಿರೋಧವಾದ ನೆಲೆಗೆ ಹೋಗಿಬಿಡ್ಬೋದು. ಅದು ಯಾವುದು ಅದಕ್ಕೆ ವಿರೋಧವಾದ ನೆಲೆ ಅಂತಂದರೆ ಈ ಪ್ರಗತಿಶೀಲತೆ ಬರೋದಕ್ಕಿಂತ ಮುಂಚೆ ಇದ್ದ ದಬ್ಬಾಳಿಕೆ ಇತ್ಯಾದಿಗಳು. ಅದರ ಅಡಿಗರ ಕಾವ್ಯದಲ್ಲಿ ಹಾಗಾಗಲಿಲ್ಲ. ಅದು ಹಾಕೋದು ಸಾಮಾನ್ಯವಾಗಿ ಸಾಧ್ಯ, ಅದು ಮಗಚಿಕೊಳ್ಳೋದು, ಕ್ರಾಂತಿಕಾರಕತೆಯಿಂದ ಮಗಚಿಕೊಂಡು ಇನ್ನೊಂದು ರೀತಿಯ ಇದಕ್ಕೆ ಹೋಗೋದು. ಅದಾಗಲಿಲ್ಲ ಅಡಿಗರಲ್ಲಿ. ಯಾಕೆಂದರೆ ಅವರಿಗೆ, ಬಡತನದಿಂದ ಬಂದವರಿಗೆ ಈ ವಿಷಯಗಳು ಎಲ್ಲ ಗೊತ್ತಿತ್ತು. ಯಾವುದು ಈ ರೀತಿಯ ದಬ್ಬಾಳಿಕೆ ಇತ್ಯಾದಿಗಳೆಲ್ಲ. ಅವರು ಒಂಥರ ಇಂಡಿವಿಜುವಲಿಸ್ಟ್ ಆಗ್ತಾ ಹೋದರು. ಮನುಷ್ಯ ತನ್ನತನವನ್ನು, ತನ್ನ ಸಾಕ್ಷಿತ್ವವನ್ನು, ವೈಯಕ್ತಿಕ ಸಾಕ್ಷಿತ್ವವನ್ನು ಕಳ್ಕೋಬಾರ್ದು ಅಂತ. ವೈಯಕ್ತಿಕ ಸಾಕ್ಷಿತ್ವ ಅಂದರೆ ಏನು? ಈ ಜನಸಮುದಾಯ ಇದೆಯಲ್ಲ, ಅದರ ಒತ್ತಡಕ್ಕೆ ನಾವು ಸಾಮಾನ್ಯವಾಗಿ ಅವರು ಹೇಳಿದ್ದನ್ನೇ ಹೇಳ್ತಾ ಇರ್ತೀವಿ. ಹುಲ್ಲಿಗೆ ಏಕೆ, ಕಲ್ಲಿಗೆ ಏಕೆ, ಇಲ್ಲ ಸೌಸವ ಎಂದು ಒಂದು ಹೂವನ್ನು ತುಳಿಯಬೇಡೋ ಈ ಅರ್ಥದಲ್ಲಿ ಓ ಕಾಲಭೈರವ ಅಂತಾರೆ. ಅದು ಹುಲ್ಲಿಗಿಲ್ಲ ಸೌಸವ, ಇನ್ನೊಂದು ಸಾಮಾನ್ಯ ಇದಕ್ಕೆ ಇಲ್ಲ ಸೌಸವ, ಹೂವಿಗೆ ಮಾತ್ರ ಯಾಕೆ ಸೌಸವ ಇರಬೇಕು ಅಂತಂದು ಹೂವನ್ನು ತುಳಿಯಬೇಡ ಅಂತ ಶುರುವಾಗುತ್ತೆ ಅದು. ಆದ್ದರಿಂದ ಎಲ್ಲಾದರೂ ಅದು ಅರಳಕ್ಕೆ ಸಾಧ್ಯವಿದ್ದರೆ, ಅದರಿಂದ ಅಡಿಗರು ಕ್ರಮೇಣವಾಗಿ ಈ ನಾಗರಿಕತೆ, ಸಂಸ್ಕೃತಿ ಅಂತ ನಾವು ತಿಳಿಯೋದೆಲ್ಲ ಒಂದು ಸಣ್ಣ ಮೈನಾರಿಟಿಯಲ್ಲಿ ಇರುತ್ತೆ ಅಂತ ಹೇಳಿ ಶುರು ಮಾಡಿದರು. ಅದೊಂದು ಸಣ್ಣ ಮೈನಾರಿಟಿಯಲ್ಲಿ ಇರುತ್ತೆ ಎಲ್ಲ ದೇಶದಲ್ಲೂ, ಎಲ್ಲ ಕಾಲದಲ್ಲೂ. ಇದರ ಹಿಂದೆ ಎಂ ಫಾಸ್ಟರ್ ಹೇಳಿದ ಮಾತುಗಳು ಇದ್ದವು, ಎಲಿಯಟ್ ಭಾವನೆಗಳು ಇದ್ದವು, ಯೇಟ್ಸನ ಭಾವನೆಗಳು ಇದ್ದವು. ಜಗತ್ತಿನ ಎಲ್ಲ ಮಹಾಕವಿಗಳು ಹೀಗೆ ತಮ್ಮ ಹಿಂದಿನ ನಿರಾಕಾರವಾದ ಒಂದು ರೀತಿಯ ಪ್ರಗತಿಶೀಲತೆಯನ್ನು ಕಳೆದುಕೊಂಡು ನಾವು ನಂಬಿದ ಮೌಲ್ಯಗಳನ್ನೆಲ್ಲ ಕಾಯುವ ಕೆಲವು ಜನ ಇರ್ತಾರೆ. ಅವರು ನೋಹಾದ ನೌಕೆಯಲ್ಲಿ ಇರುವ ಜನ. ಒಂದು ದೊಡ್ಡ ದೇಶದಲ್ಲಿ ನೀರು ಎಲ್ಲ ಕಡೆ ವ್ಯಾಪಿಸಿ ಒಂದು ಪ್ರಳಯ ಆದಾಗ ನೋಹ ಒಂದು ನೌಕೆಯನ್ನು ಮಾಡಿಕೊಂಡು ಎಲ್ಲ ಜೀವಿಗಳ ಒಂದೊಂದು ರೂಪವನ್ನು ಅಲ್ಲಿ ತಗೊಂಡೋಗಿ ಇಟ್ಕೊಂಡು ಮತ್ತೆ ಇನ್ನೊಂದು ಹೊಸ ಸೃಷ್ಟಿಗಾಗಿ ಕಾಯ್ತಾನೆ ಅಂತ. ಈಗ ಹೊಸ ಸೃಷ್ಟಿಗಾಗಿ ಕಾಯುವ ಮೈನಾರಿಟಿಯ ಕಲ್ಪನೆ ಇದೆಯಲ್ಲ, ಇದು ಅಡಿಗರಿಗೆ ಬಹಳ ಪ್ರಿಯವಾಯಿತು. ಆದ್ದರಿಂದಲೇ ಅವರು ತನ್ನನ್ನು ತಾನು ನಿರಾಕರಿಸಿಕೊಂಡು ಒಂದು ಹೊಸ ರೀತಿಯ ಛಂದಸ್ಸು, ಹೊಸ ರೀತಿಯ ಆಲೋಚನೆಯನ್ನು ಮಾಡೋಕ್ಕೆ ಶುರು ಮಾಡಿದರು. ಇದನ್ನು ಅವರು ಬಹಳ ಆಳವಾಗಿ ಮಾಡಿದ್ದಾರೆ. ಅವರದ್ದೊಂದು ಭೂತ ಅನ್ನುವ ಒಂದು ಪದ್ಯ ಇದೆ. ಆ ಭೂತ ಅನ್ನುವ ಪದ್ಯದಲ್ಲಿ ಇದಕ್ಕೊಂದು ರೀತಿಯ ತಾತ್ವಿಕವಾದ ರೂಪವನ್ನು ಕೊಡ್ತಾರೆ. ಅದು ಹೇಗೆ ಶುರುವಾಗುತ್ತಿದೆ ಅಂದರೆ, ಕಾಡುತ್ತಿದೆ ಭೂತಕಾಲದ ಭ್ರೂಣಗೂಡಗಳು, ಕಾಡುತ್ತಿವೆ ಭೂತಕಾಲದ ಭ್ರೂಣಗೂಡಗಳು. ಒಂದು ಹಳೆ ಬಾವಿ ಇರುತ್ತೆ, ಅದು ಕೊಳೆಯಾಗಿರುತ್ತೆ. ಆ ಕೊಳೆ ನೀರು ಮೇಲಕ್ಕೇರಿ ಇಡೀ ವಾತಾವರಣವನ್ನು ಕೆಡಿಸ್ತಾ ಇರುತ್ತೆ. ಹಾಗೆ ಶುರುವಾಗುತ್ತೆ. ಹಾಗೆ ಶುರುವಾಗುವ ಪದ್ಯ ಇಲ್ಲಿ ಭೂತ ಅಂದರೆ ಭೂತಕಾಲ, ಭೂತ ಅಂದರೆ ಗೋಸ್ಟ್, ನಮ್ಮನ್ನು ಕಾಡುವ ಗೋಸ್ಟ್. ಭೂತ ಅಂದರೆ ಒಂದು ಜೀವದ ಅಣು, ಒಂದು ಕೂಡ. ಮೂರು ಅರ್ಥವೂ ಆ ಭೂತಕ್ಕಿದೆ ಇಲ್ಲಿ. ಅದರಿಂದ ಇದು ಭಾಳ ಗಾಢವಾದ ಪದ್ಯ. ಅದು ಅನೇಕ ನೆಲೆಯಲ್ಲಿ ಇದನ್ನು ನೋಡುತ್ತೆ. ಏನಾಗಿದೆ, ನಮಗಷ್ಟು ಹಳೆ ದೊಡ್ಡ ಸಂಸ್ಕೃತಿ ಇದೆ, ಅದು ಇದೆ ಇತ್ಯಾದಿ ಅಂತಂದು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲೂ ನಮ್ಮನ್ನು ನಾವು ಬಹಳ ಮೆಚ್ಚಿಕೊಂಡು ಓಡಾಡ್ತಾಯಿದ್ವು. ಬ್ರಿಟಿಷರಿಗಿಂತ ನಾವೇನು ಕಡಿಮೆ ಅಲ್ಲ ಅಂತ ತೋರಿಸ್ಲಿಕ್ಕೆ ನಮ್ಮ ಋಷಿಗಳನ್ನು, ನಮ್ಮ ಉಪನಿಷತ್ತನ್ನು, ನಮ್ಮ ಗೀತೆಯನ್ನೆಲ್ಲ ನಾವು ಉಪಯೋಗಿಸ್ತಾಯಿದ್ವು. ಈ ಬಿಳಿಯರಿಗೆ ಅಡ್ಡವಾಗಿ ನಮ್ಮ ಇಡೀ ಸಂಸ್ಕೃತಿಯನ್ನು ಹಿಡಿತಾಯಿದ್ವು. ಅದೊಂದು ರೀತಿ ತಮಾಷೆಯ ಕಾಲ ಅದು. ಅಷ್ಟು ದೊಡ್ಡದನ್ನು ಬಳಸಬೇಕಾದ ಅಗತ್ಯ ಇಲ್ಲ. ಅದು ಜಗತ್ತಿನ ಮನುಷ್ಯನಿಗೆ ಭಾಳ ದೊಡ್ಡದು. ಅದು ನಾವು ಅದನ್ನು ಮಾಡಿದೆವು. ನಮ್ಮ ಕಾಲದಲ್ಲಿ ವಿಮಾನ ಕೂಡ ಇತ್ತು ಅಂತ ಹೇಳಕ್ಕೆ ಶುರು ಮಾಡಿದ್ವು ನಾವು. ಆ ರೀತಿಯ ಒಂದು ಪಾಸ್ಟ್ ಇದೆಯಲ್ಲ, ಆ ಪಾಸ್ಟಿಂದ ಪ್ರಯೋಜನವಿಲ್ಲ. ಅದು ನಮ್ಮನ್ನು ಸುಮ್ಮನೆ ಕಾಡುತ್ತೆ.
ನಾವು ವರ್ತಮಾನ ಕಾಲದಲ್ಲಿ ಏನು ಬೆಳಿತೀವಿ ಅನ್ನೋದು ಇಂಪಾರ್ಟೆಂಟು ಅಂತ. ಅದರಲ್ಲೊಂದು ಸಾಲು ಬರುತ್ತೆ, ಅದೇನು ಅಂತಂದರೆ, ಪುರೋಹಿತರ ನಂಬಿ ಪಶ್ಚಿಮ ಬುದ್ಧಿಯಾದೆವು ಅಂತ ಒಂದು ಸಾಲಿದೆ. ಪುರೋಹಿತರ ನಂಬಿ ಅಂದರೆ ನಮ್ಮ ಪ್ರೀಸ್, ನಮ್ಮ ಇಡೀ ಧರ್ಮವನ್ನು ಕಾಯುವ ಜನ, ಅವರನ್ನು ನಂಬಿ ನಾವು ಪಶ್ಚಿಮ ಬುದ್ಧಿಯಾದೆವು, ವೆಸ್ಟರ್ನೈಸ್ ಆಗುವಂತೆ. ಪಶ್ಚಿಮ ಬುದ್ಧಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಪಶ್ಚಿಮ ಅಂದರೆ ವೆಸ್ಟ್, ಹಿಂತಿರುಗಿ ನೋಡೋದು ಅಂತ. ಪುರೋಹಿತರ ನಂಬಿ ಪಶ್ಚಿಮ ಬುದ್ಧಿಯಾದ ಅಂದರೆ ಹಿಂದಕ್ಕೆ ನೋಡುವವರಾದು ನಾವು. ಅವ್ರು ಏನನ್ನು ನಿರಾಕರಣೆ ಮಾಡಬೇಕಾಗಿತ್ತು ಅಂದರೆ ಈ ಹಿಂದಕ್ಕೆ ನೋಡುವ ಗುಣ. ನಮ್ಮೆಲ್ಲರ ಸಮಸ್ಯೆಗೆ ಪರಿಹಾರವನ್ನು ಹಿಂದಕ್ಕೆ ನೋಡಿ ಸರಿ ಮಾಡಿಕೊಳ್ಳುವ ಗುಣ, ಅದನ್ನು ಅವರು ನಿರಾಕರಿಸಿದರು. ಪಶ್ಚಿಮ ಬುದ್ಧಿಯಾದೆವು. ಆಮೇಲೆ ಇನ್ನಾದರೂ ಕೊಂಚ ಕರ್ಮಕಾಂಡಗಳನ್ನು ಬಗೆಯಬೇಕು ಅಂತಂದು ಒಂದು ಗಣಿಯ ಇಮೇಜ್ ಬರುತ್ತೆ. ಅದು ಭಾಳ ಇಂಪಾರ್ಟೆಂಟ್ ಆ ಪದ್ಯದಲ್ಲಿ. ಆ ಇಮೇಜ್ ಏನಪ್ಪ ಅಂದರೆ, ಅಗೆವಾಕ್ಯ ಮೊದಲು ಕೋಶಾವಸ್ಥೆ ಮಣ್ಣು. ನೀನು ಅಗೆಯಕ್ಕೆ ಶುರು ಮಾಡಿದ್ರೆ ಮೊದಲು ಕೋಶಾವಸ್ಥೆ ಮಣ್ಣು, ಇನ್ನೂ ತಳಕ್ಕೆ ಗುಗ್ಗಿದರೆ ಕಂಡೀತು ಗೆರೆಮಿರುವ ಚಿನ್ನದಿರು. ಸುಮಾರು ಸಾಲುಗಳನ್ನು ಬಿಟ್ಟಿದ್ದೀನಿ ನಾನು. ಖಂಡೀತು ಕಾಣ್ಬೋದು, ಕಾಣದೇ ಇರ್ಬೋದು. ಗೆರೆ ಮಿರಿಯುವ ಚಿನ್ನದೆದಿರು. ಆ ಚಿನ್ನದೆದಿರನ್ನು ಕೂಡ ಚಿನ್ನದನ್ನು ತಂದು ಸುಟ್ಟು ಸೋಸಿ ಮಾಡಿ ಅದನ್ನು ಶುದ್ಧ ಮಾಡ್ಕೋಬೇಕು. ಆ ಶುದ್ಧ ಮಾಡಿದರೂ ಸಾಲದು, ನಿನ್ನ ಇಷ್ಟಕ್ಕೆ ಒಗ್ಗುವಂತಹ ಒಂದು ವಿಗ್ರಹ ಮಾಡ್ಕೋಬೇಕು. ಇಷ್ಟ ದೇವತಾ ಅಂತೀವಿ ನಾವು. ಪಾಸ್ಟ್ ಇದೆ, ಆ ಪಾಸ್ಟ್ನಲ್ಲಿ ನಿನಗೇ ಒಂದು ಇಷ್ಟ ದೇವತಾ ಬೇಕು. ನಿನ್ನ ಸ್ವಂತವನ್ನು ಕಾಪಾಡುವ, ನಿನ್ನ ಇಂಡಿವಿಜುವಾಲಿಟಿಯನ್ನು ಕಾಪಾಡುವ ಏನಿದೆ ಅದನ್ನು ಅಲ್ಲಿಂದ ತಗೋಬೇಕು. ಇಷ್ಟ ದೇವತಾ ವಿಗ್ರಹಕ್ಕೆ ಒಗ್ಗಿಸುವ ಅಸುಲು ಕಸಬು ಅಂತಾರೆ ಕಾವ್ಯವನ್ನೇ ಅವರು. ಇಷ್ಟ ದೇವತಾ ವಿಗ್ರಹಕ್ಕೆ ಒಗ್ಗಿಸುವ ಅಸುಲು ಕಸಬು ಅಂತ. ಅದನ್ನು ಮಾಡಿದ ನಂತರ ಗುಡುಗಾಗತ್ತೆ, ಮಳೆ ಆಗುತ್ತೆ, ಮಳೆಗೂ ಭೂಮಿಗೂ ಸಂಬಂಧವಾಗುತ್ತೆ, ಪೈರು ಪಚ್ಚೆ ಎಲ್ಲ ಆಗುತ್ತೆ. ಇವೆಲ್ಲವುದರ ಫಲವಾಗಿ ಹಿಂದೆ ಆದ ಹಾಗೆ ಇಡೀ ಒಂದು ಸಮುದಾಯವನ್ನು ರಕ್ಷಿಸುವ ದೇವಸ್ಥಾನದ ಶಿಖರಗಳಾಗ್ತವೆ. ಆ ಶಿಖರಗಳ ಮಧ್ಯೆ ಇಲ್ಲಿ ಒಂದು ಹೊಸತು ಸೃಷ್ಟಿಯಾಗತ್ತೆ. ಅದು ಭೂಮಿಗೀತದ ಸಾಲುಗಳು. ವೈಯಕ್ತಿಕವಾದ ಕೆಲವು ಘಟನೆಗಳನ್ನು ಹೇಳದೇ ನಾನು ಅಡಿಗರ ಬಗ್ಗೆ ಮಾತಾಡಿದರೆ ಅದು ಸ್ವಲ್ಪ ಕೃತಕವಾಗುತ್ತೆ. ಯಾಕೆಂದರೆ ನನ್ನ ಲೇಖನ ವೃತ್ತಿಯ ಮೇಲೆ ಅತ್ಯಂತ ಗಾಢವಾದ ಪರಿಣಾಮ ಬೀರಿದವರು ಅಡಿಗರು. ನನಗೆ ಅವರು ಜಗತ್ತಿನ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಅಂತ ಅನಿಸುತ್ತೆ. ಅವರು ಯಾವ ಅನುಮಾನವಿದೆ. ಆಗ ನಾನು MA ಓದ್ತಾಯಿದ್ದೆ. ಮಹಾರಾಜ ಕಾಲೇಜಿನಲ್ಲಿ MA ಪಾಠ ಮಾಡ್ತಾಯಿದ್ದ ಪ್ರೊಫೆಸರ್ ನರಸಿಂಹಯ್ಯನವರು ಎಲಿಯಟ್ಟನ್ನು ಪಾಠ ಮಾಡೋರು, ಹಾಪ್ಕಿನ್ಸನ್ ಮಾಡೋರು, ಏಟ್ಸನ್ ಮಾಡೋರು. ಸಾಯಂಕಾಲ ಆದಮೇಲೆ ನಾವೆಲ್ಲ ಮೈಸೂರು ಆವಾಗ ಎಷ್ಟು ಚೆನ್ನಾಗಿತ್ತು ಅಂದರೆ, ನಡ್ಕೊಂಡು ದಾರಿ ಮೇಲೆ ಸಲೀಸಾಗಿ ಸೀದಾ ಸಿಟಿ ಸೆಂಟರಿಗೆ ಹೋಗ್ಬಿಡ್ಬೋದಾಗಿತ್ತು. ಅಲ್ಲೊಂದು ಕಾಫಿ ಹೌಸ್ ಇತ್ತು. ನಾನು HSK ಆಮೇಲೆ ಸದಾಶಿವ ನಾವೆಲ್ಲ ಮಾತಾಡ್ಕೋತಾ ಕೆಲವು ಸಾರಿ ಕಡಲೆಕಾಯಿ ತಿನ್ಕೋತಾ ನಡೆದು ಬಿಡ್ತಾಯಿದ್ವು. ಸೀದಾ ಹೋಗಿ ಕಾಫಿ ಹೌಸಿಗೆ ಹೋಗಿ ಅಲ್ಲಿ ಒಳ್ಳೆಯ ಬೆತ್ತದ ಕುರ್ಚಿಗಳಿದ್ವು. ಆಮೇಲೆ ಓಪನ್ ಆಗಿತ್ತು. ನಾವು ಕೂತಿರ್ತಿದ್ವು. ಸ್ವಲ್ಪ ಹೊತ್ತ ಮೇಲೆ ಅಡಿಗರು ಬರೋರು ಕೈಯಲ್ಲಿ ಒಂದು ಚೀಲ ಹಿಡ್ಕೊಂಡು. ಆ ಚೀಲ ಯಾಕೆಂದರೆ ಅವತ್ತಿನ ವ್ಯಾಪಾರ ಮಾಡೋದಕ್ಕೆ ಅವರು ದೂರದಲ್ಲಿದ್ದರು, ಮೈಸೂರಿನ ಈ ಸೆಂಟ್ ಫಿಲೋಮಿನಾ ಕಾಲೇಜಿನ ಹತ್ತಿರ. ಅದರಿಂದ ಇಲ್ಲಿಗೆ ಟೌನಿಗೆ ಬಂದಾಗ ಒಂದು ಸ್ವಲ್ಪ ಮನೆಗೆ ತರಕಾರಿ ತೊಗೊಂಡೋಗೋದು, ಮಕ್ಕಳಿಗೆ ಸ್ವಲ್ಪ ಸಿಹಿ ತಿಂಡಿ ತೊಗೊಂಡೋಗೋದು, ಅದು ಇಂದಿರಾ ಭವನದಿಂದ. ಇವೆಲ್ಲ ಅವರ ಕೆಲಸ. ಈ ಕೆಲಸದ ನಡುವೆ ಅವರು ಬಂದು ಕಾಫಿ ಹೌಸ್ನಲ್ಲಿ ನಮ್ಮ ಜೊತೆ ಕೂರೋರು. ಬಹುಶಃ ನಮ್ಮ ಎಲ್ಲ ನವ್ಯ ಸಾಹಿತ್ಯದ ಮೂಲಭೂತವಾದ
ತತ್ವಗಳೆಲ್ಲ ಹುಟ್ಟಿದ್ದು ಈ ಕಾಫಿ ಹೌಸ್ನಲ್ಲಿ, ನಮ್ಮ ಮಾತುಗಳ ನಡುವೆ, ನಮ್ಮ ಸಿಗರೇಟ್ಗಳ ನಡುವೆ. ನನಗಂತೂ ನಾನು ತುಂಬ ಸಿಗರೇಟ್ ಸೇರ್ತಾಯಿದ್ದೆ. ಒಂದು ಸಾರಿ ಮ್ಯಾಚ್ ಬಾಕ್ಸ್ ಇರ್ತಿರಲಿಲ್ಲ, ಅಡಿಗರತ್ತು ಇಸ್ಕೊತಾಯಿದ್ದೆ. ಇಸ್ಕೊಂಡ ನಂತರ ನನ್ನ ಕೈಯೇ ನೋಡೋರು ಅವರು, ಎಲ್ಲಾದ್ರೂ ನನ್ನ ಜೇಬಿಗೆ ಹಾಕ್ಕೊಂಡ್ಬಿಡ್ತೇನೋ ಅಲ್ಲ, ಅದಕ್ಕೆ ಇಸ್ಕೊಂಡು ಅವ್ರ ಜೇಬಿಗೆ ಹಾಕ್ಕೊಳ್ಳೋರು. ಅದೊಂದು ನಮಗಿಬ್ಬರಿಗೂ ನಗುವುದಕ್ಕೊಂದು ಸಂದರ್ಭ ಆಗ್ತಾಯಿತ್ತು. 1/2 ಕಾಫಿ ನಾವು ಕುಡಿಯೋದು. ಮಾಡುವಾಗ ಒಂದು ದಿನ ನಾನು ಅಡಿಗರು ಕಾವ್ಯವನ್ನು ತುಂಬ ಬಿಗಿ ಮಾಡಿಬಿಟ್ಟಿದ್ದಾರೆ, ಇದನ್ನು ಸ್ವಲ್ಪ ಸಡಿಲ ಮಾಡಬೇಕು ಅಂತ ನಂಗೆ ಅನಿಸಿತ್ತು. ನಾನು ರಾಜನ ಹೊಸ ವರ್ಷದ ಪ್ರಾರ್ಥನೆ ಅಂತ ಒಂದು ಪದ್ಯ ಬರೆದು ತಗೊಂಡೋಗಿ ಕೊಟ್ಟೆ. ಅದನ್ನು ಅಡಿಗರು ಸುಮ್ಮನೆ ಹಿಡಿದು ನೋಡಿ ಒಂದು 5 ನಿಮಿಷ ನೋಡಿ ಇದೇ ನಿನ್ನ ಮೊದಲನೆಯ ಒಳ್ಳೆಯ ಪದ್ಯ ಅಂತ ಹಿಂದಕ್ಕೆ ಕೊಟ್ಬಿಟ್ರು. ಆಮೇಲೆ 15 ದಿವಸದಲ್ಲಿ ಅವರೇ ಒಂದು ಪದ್ಯ ಬರ್ಕೊಂಬಂದರು, ಪ್ರಾರ್ಥನೆ ಅಂತ. ಅದರಲ್ಲಿ ಇಡೀ ನನ್ನ ಪದ್ಯವನ್ನು ನುಂಗಿ ಜೀರ್ಣಿಸ್ಕೊಂಡು ಅದನ್ನು ಇನ್ನೊಂದು ಮಾಡಿಟ್ಬಿಟ್ಟಿದ್ರು. ಅದು ಎಲ್ಲಿ ನೆನಪಿನಲ್ಲಿ ಅದನ್ನು ತಗೊಂಡು ಹೋದರು, ಅದೇನನ್ನು ಅವರು ಒಳಗಿಂದ ಅದು ತೂಯಿತೋ. ನನಗಿದೊಂದು ಅದ್ಭುತವಾದ ವಿಷಯ. ನಾನು ಎಷ್ಟೋ ಇಮೇಜ್ಗಳು ಅದರಲ್ಲಿ ಬರ್ತವೆ, ಆದರೆ ನಾನು ಸ್ವಾಮಿ ಕೆನೆಯುವುದಿಲ್ಲವೇ ಕೈಯ ಅಗಸನ ಕತ್ತೆ ಕುದುರೆ ಅಂತಂದು ನಿನ್ನ ಸೃಷ್ಟಿಯ ಗುಟ್ಟ ಕೆದಕ ಬಂದವನೆಲ್ಲ ಕೆಡಕು ಬಯಸಿದ್ದಿಲ್ಲ, ಧೈರ್ಯವೂ ಇಲ್ಲ ಒಂಚೂರು ಮಾಡ್ತೇನೆ. ಇವರು ಪ್ರಭು ಪರಾಕು ಪಂಪನ್ನೊತ್ತಿ ಒತ್ತಿ ನಡಬಗ್ಗಿರುವ ಬೊಗಳು ಸನ್ನಿಯ ಹೊಗಳು ಬಟ್ಟ ಖಂಡಿತ ಅಲ್ಲ. ಬಾಲವಾಡಿಸಿ ಹೊಸದು ಹೊಟ್ಟೆ ದೊಗ್ಗು ಸಲಾಮು ಬಗ್ಗಿ ಮಿಡುಕುವ ಸಂಧಿವಾತ ಮಿಡುಕನಲ್ಲ. ಸ್ವಲ್ಪ ಸಂಸ್ಕೃತವಾಗಿಬಿಡುತ್ತೆ. ಶಬ್ದದ ಜೋಡಣೆಗಳಲ್ಲಿ ಹೆಚ್ಚು ಬಿಗಿ ಇದೆ. ಅದು ನಾನು ಹೇಳಿದ್ದನ್ನು ಇನ್ನೊಂದು ಥರ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಂದೊಂದು ಇದರಲ್ಲಿ ಒಂದು ಭಾಗದಲ್ಲಿ ಇಂದು ಬೆಳಗಿನ ಜಾವ ಏನೆನ್ನುವಿ ಅಂತ ಶುರುವಾಗುತ್ತೆ. ಅದು ಮುಂಜಾವಿನ ಬೆಳಕು ಚಿಪ್ಪೊಡೆದ ಕೋಳಿ ಮರಿಯಷ್ಟು ಮೃದುವಾಗಿ ನಾನಿಂತೆ ಅಂತ ನಾನು ಬರೀತೀನಿ. ಇಲ್ಲವರು ಚಿಪ್ಪೊಡೆದು ಬರಲಿ ಪರಿಪೂರ್ಣಾವತಾರಿ ವಿನತಾ ಪುತ್ರ ಅಂತಾರೆ. ಅದು ಯಾವುದು ಅಂದರೆ, ವಿನತೆಗೆ 2 ಮಕ್ಕಳಿರ್ತಾರೆ. ಒಬ್ಬ ಅವಸರದಲ್ಲಿ ಹುಟ್ಟುಬಿಡ್ತಾನೆ, ಇನ್ನೊಬ್ಬ ಸಮಯ ಕಾದು ಹುಟ್ಟುತ್ತಾನೆ. ಅವಸರದಲ್ಲಿ ಹುಟ್ಟಿದವನು ಕುಂಟ ಆಗಿಬಿಡ್ತಾನೆ. ಅವನು ಸೂರ್ಯನ ಸಾರಥಿ ಆಗ್ತಾನೆ. ಚಿಪ್ಪೊಡೆದು ಬರಲಿ, ನಂದು ಚಿಪ್ಪೊಡೆದು ಬರಲಿ, ಆ ಲಯ ಅವ್ರಿಗೆ ಹೇಳ್ತಿರ್ಬೇಕು. ಚಿಪ್ಪೊಡೆದು ಬರಲಿ ಕೋಳಿ ಮರಿಯಂತೆ, ಚಿಪ್ಪೊಡೆದು ಬರುತ್ತಲ್ಲದು ಮೃದುವಾಗಿ ನಾನಿಂತೆ. ಆ ಕೋಳಿ ಮರಿಯಲ್ಲಿ ಗರುಡ ಆಗಿಬಿಡುತ್ತೆ. ಗರುಡ ಯಾಕಾಗತ್ತೆ ಅಂದರೆ, ಹಾಗೆ ಬಂದ ಗರುಡ ಎಷ್ಟು ಬಲಿಷ್ಠನಾದ ಒಂದು ಪಕ್ಷಿ ಅಂದರೆ, ವಿಷ್ಣುವಿನ ಭಾರವನ್ನು ಹೊರಬಲ್ಲವನು ನಾನು. ಹಾಗೆ ಭಾರದ ಗರ್ವವೂ ಇರೋವನು, ಭಾರವನ್ನೆಲ್ಲ ವಿಷ್ಣುವಿಗೆ ಒಡ್ಡಿಕೊಳ್ಳುವ ವಿನಯವೂ ಉಳ್ಳವನು. ಈ ಇಡೀ ಪದ್ಯದಲ್ಲಿ ಅವರು ಹುಡುಕ್ತಾ ಇರೋದು ಸ್ವಮರ್ಯಾದೆ ಮತ್ತು ವಿನಯ. ಸ್ವಮರ್ಯಾದೆಯೂ ಇರಬೇಕು, ವಿನಯವೂ ಇರಬೇಕು. ಸ್ವಮರ್ಯಾದೆ ಇದ್ದವನಿಗೆ ಮಟ್ಟಿಗೆ ವಿನಯ ಇರೋದಕ್ಕೆ ಸಾಧ್ಯ. ಅದಕ್ಕೆ ಗರುಡನಲ್ಲಿ ಅದು ಸೇರುತ್ತೆ. ಅವನು ಅಷ್ಟು ಬಲಿಷ್ಠನಾದ್ದರಿಂದಲೇ ಅವನು ಆಕಾಶದಲ್ಲಿ ಹಾರಿ ಅನೇಕ ಅದ್ಭುತವಾದ ಕೆಲಸಗಳನ್ನು ದೇವತೆಗಳಿಗೆ ಮಾಡಿಕೊಡ್ತಾನೆ. ಚಿಪ್ಪೊಡೆದು ಬರಲಿ ಪರಿಪೂರ್ಣ ಅವತಾರಿ ವಿನತಾ ಪುತ್ರ. ಆಮೇಲೆ ನನ್ನಲ್ಲೂ ಹೆಣ್ಣು ಮಕ್ಕಳು ಬರ್ತಾರೆ. ನೀರಿಗೆ ಚಿಮ್ಮಿಸಿ ನಡೆದು ಬರಲಷ್ಟು ಹುಡುಗಿಯರು ಅಂತೀನಿ. ಇಲ್ಲೂ ಒಂದಷ್ಟು ಹುಡುಗಿಯರು ಬರ್ತಾರೆ. ಆದರೆ ನನ್ನ ಪದ್ಯದಲ್ಲಿ ನಾನು ಏನು ಹೇಳೋಕ್ಕೆ ನೋಡಿದ್ದೀನೋ ಅದನ್ನು ಚೂರು ಕ್ವಚಿತ್ತಾಗಿ ತಗೊಂಡು ಅದನ್ನು ಮಹತ್ತಾಗಿ ಮಾಡ್ತಾರೆ. ನನ್ನದರಲ್ಲಿ ಯಾವುದನ್ನು ಬರೀ ಲೌಕಿಕವಾಗಿ ಹೇಳೋಕ್ಕೆ ನೋಡಿದ್ದೀನೋ ಅದನ್ನು ಲೌಕಿಕವಾಗಿಯೂ ಹೇಳ್ತಾ ಅಲೌಕಿಕಗೊಳಿಸ್ತಾರೆ. ಅವತ್ತು ನನಗನ್ನಿಸ್ತು, ನಾನು ಹೆಮ್ಮೆ ಓದ್ತಾ ಇದ್ದೆ, ನಾನು ಬಹುಶಃ ಕಥೆ ಬರಿಬೇಕಾದವನು. ಯಾಕಂದರೆ ಲೌಕಿಕದಲ್ಲಿ ಹೆಚ್ಚಿರಬೇಕು ನನ್ನ ವಿಚಾರಗಳು, ಅಲೌಕಿಕದಲ್ಲಲ್ಲ. ಅಲೌಕಿಕಕ್ಕೆ ಚಾಚಕ್ಕೆ ಸಾಧ್ಯವಾದರೆ ಚಾಚಲಿ, ಆದರೆ ಅದೇ ಉದ್ದೇಶವಾಗಿರಬಾರ್ದು. ಕವಿತೆ ಅಲೌಕಿಕಕ್ಕೆ ಸುಮ್ಮನೆ ಚಾಚಿಬಿಡುತ್ತೆ. ಅದು ಅಡಿಗರ ಕ್ರಮ. ನನಗದಲ್ಲ,
ಅಂತ ನಾ ಪದ್ಯ ಬರೆಯೋದನ್ನೇ ಬಿಟ್ಬಿಟ್ಟೆ. ಆದರೆ ಆಮೇಲಿಂದ ಭಾಳ ವರ್ಷದ ನಂತರ ಮತ್ತೆ ಸಡಿಲವಾಗಿ ಬರೀಬೇಕಾದ ಕಾಲ ಬಂದಿದೆ, ಅಗತ್ಯ ಇದೆ ಅಂದಾಗ ನಾನು ಮತ್ತೆ ಬರೆಯೋಕ್ಕೆ ಶುರು ಮಾಡಿದೆ. ಇಲ್ಲಿ ಕೊನೆಯಲ್ಲಿ ಚಿಪ್ಪೊಡೆದು ಬರಲಿ ಪರಿಪೂರ್ಣಾವತಾರಿ ವಿನತಾ ಪುತ್ರ, ಗಾಳಿ ಕಡೆಯಲು ಸೆಟದ ಬೆಳ್ಳಿ ಮಂತು. ಅದು ಎಂಥ ಇಮೇಜ್ ಅದು. ಅದ್ರ ಮೇಲೆ ನಾನೊಂದು ಎಸ್ಸೆನೇ ಬರೆದಿದ್ದೀನಿ. ನೀನು ಗರುಡನ್ನು ಆಕಾಶದಲ್ಲಿ ನೋಡಿದ್ರೆ ಅದರ ತಳಭಾಗ ಬೆಳ್ಳಗಿರುತ್ತೆ. ತಳಭಾಗ ಬೆಳ್ಳಗಿರೋದ್ರಿಂದ ಅದು ಬೆಳ್ಳಿಯ ಕಡಗೋಲು ನಂಗೆ ಕಾಣುತ್ತೆ. ತಳಭಾಗ ಇಲ್ಲಿ ಅದು ಹಿಂಗೆ ಹಾರ್ತಿರುತ್ತಲ್ಲ, ಅದು ಗಾಳಿಯನ್ನು ಕಡಿತಾ ಇರುವ, ಮಂಥನ ಮಾಡ್ತಾ ಇರುವ ಬೆಳ್ಳಿಯ ಕಡಗೋಲು ನಂಗೆ ಕಾಣುತ್ತೆ. ಗಾಳಿ ಕಡೆಯಲು ಸೆಟದ ಬೆಳ್ಳಿ ಮಂತು, ನಿನ್ನ ತೊಡೆ ಹೊರೆ ಕೆಳಗೆ ಮೆತ್ತೆ ಸಡಿಲು. ಅಷ್ಟು ಬಿಗಿಯಾಗಿರೋದು ಇಲ್ಲಿ ಮತ್ತೆ ಮೆತ್ತಗಾಗತ್ತೆ. ಅದೇ ನನ್ನ ಆ ಕಾಲದ ಪದ್ಯ ಬರೆಯುವ ಅವಸಾನದ ಮಾಡಿದ ಪದ್ಯ ಇದು. ಆಮೇಲೆ ಇದ್ರ ಮೇಲೆ ನಾನು ಬರೆದ್ದೀನಿ. ಇವೆಲ್ಲ ಆದಮೇಲೆ ಅಡಿಗರು ನಾನು ಶಿವಮೊಗ್ಗಕ್ಕೆ ಲೆಕ್ಚರರಾಗಿ ಹೋದೆ. ಅಲ್ಲಿ ಮೀನಾಕ್ಷಿ ಭವನ ಅನ್ನುವಲ್ಲಿದ್ದೆ. ಇದ್ದಾಗ ನನ್ನ ಪದ್ಯಕ್ಕೆ ನೀನೊಂದು ಮುನ್ನುಡಿ ಬರೆಯಿಂದರು. ಇಷ್ಟು ಚಿಕ್ಕವನಿಗೆ ಕೇಳ್ತಾ ಇದ್ದಾರೆ ಅಂತಲೇ ನನಗೆ ಆಶ್ಚರ್ಯ ಆಗಿಬಿಡ್ತು. ಇಟ್ಕೊಂಡು ತಿರುಗ್ತಾ ಇದ್ದೆ, ಅದನ್ನು ಯೋಚನೆ ಮಾಡ್ತಾಯಿದ್ದೆ. ಅದರಲ್ಲಿ ಒಂದು ಪದ್ಯ, ಈ ಭೂತ ಅಂತ ಹೇಳಿದ್ನಲ್ಲ ಮೊದಲು, ಅದರ ಬಗ್ಗೆ ನಾನು ಭಾಳ ಅವಸರವಾಗಿ ಮಚ್ ಅಡೋ ಅಬೌಟ್ ನಥಿಂಗ್ ಅಂತ ಬರೆದ್ಬಿಟ್ಟೆ ಅವರಿಗೆ. ಇದರಲ್ಲಿ ಏನೂ ಇಲ್ಲ ಅಂತ. ಏನು ಸುಮ್ಮನೆ ಇದ್ದರು ಅವ್ರು. ಯಾವತ್ತೂ ತಮ್ಮ ಪದ್ಯನ ಇಂಟರ್ಪ್ರಿಟ್ ಮಾಡ್ಕೊಳ್ಳೋದು, ಅದನ್ನು ಸಮರ್ಥಿಸ್ಕೊಳ್ಳೋದು ಇರಲೇ ಇಲ್ಲ. ನಿನಗೆ ಹೊಡೆದು ಹಾಗೆ. ಒಂದಿನ ಸ್ನಾನ ಮಾಡ್ತಾ ಇದ್ದಾಗ ಅದರಲ್ಲಿರುವ ಎಲ್ಲ ಶಬ್ದಕ್ಕೂ ಒಂದಕ್ಕೊಂದಕ್ಕಿರುವ ಸಂಬಂಧಗಳು ಗೊತ್ತಾಗ್ಬಿಡ್ತು ನನಗೆ. ಯಾಕಂದರೆ ಪದ್ಯ ಮನಸ್ಸಲ್ಲಿತ್ತು. ಬಂದಿದ್ದೆ ತಲೆ ಬರೆಸ್ಕೊಂಡು ನಾನು ಅವ್ರಿಗೆ ಒಂದು ಕೂತು ಕಾಗದ ಬರೆದ್ದೀನಿ. ಈಗ ನಿಮ್ಮ ಪದ್ಯ ಈ ರೀತಿಯ ಸಂಬಂಧಗಳು ಅದರೊಳಗಿದಾವ ಅಂತ ಯು ಗಾಟ್ ಇಟ್ ಅಂದರು. ಅದರಿಂದ ನಾನು ಭೂತದ ಬಗ್ಗೆ ಒಂದು ಪ್ರಾಯೋಗಿಕ ವಿಮರ್ಶೆ ಬರೆದಿದ್ದೀನಿ. ಅದನ್ನು ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಅದೇನು ಆಮೇಲೆ ಹಾಸನಕ್ಕೆ ಬಂದೆ ನಾನು. ಹಾಸನಕ್ಕೆ ಬಂದಾಗ ನನಗೇನು 24-25 ವರ್ಷ. ಆವಾಗ ನಾನು ಬರೆದ ಒಂದು ಮುನ್ನುಡಿ ಮತ್ತು ಹಿನ್ನುಡಿ ಪ್ರಾಯಶಃ ಭಾಳ ಜನ ಒಪ್ಕೋತಾರೆ. ಕನ್ನಡದಲ್ಲಿ ಒಂದು ಹೊಸ ರೀತಿಯ ವಿಮರ್ಶೆಗೂ ಕಾರಣವಾಯಿತು. ಹೊಸ ರೀತಿಯ ಕಾವ್ಯ ಬಂದಾಗ ಅದು ಹೊಸ ರೀತಿಯ ವಿಮರ್ಶೆಯನ್ನು ಬೇಡತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಈಗ ನನಗೆ 80 ವರ್ಷ ಆಗಿರೋದ್ರಿಂದ ದೂರದಲ್ಲಿ ನಿಂತು ನಾನು ನೋಡಿದಾಗ ನನಗೆ ಅಭಿಮಾನ ಹುಟ್ಟುತ್ತೆ. ಅದನ್ನು ಹಾಸನದಲ್ಲಿ ಕೂತು ಹೇಗೆ ಬರೆದೆ ನಾನು. ಇಷ್ಟೆಲ್ಲ ಅದರಲ್ಲಿ ಅಡಿಗರನ್ನು ತುಂಬ ಕ್ರಿಟಿಕಲಾಗಿ ಬರೆದ್ದೀನಿ. ಅಡಿಗರದು ಮುಖ್ಯವಾಗಿ ಆರ್ಷ ದೃಷ್ಟಿ ಅಂತ ಬರೆದ್ಬಿಟ್ಟಿದ್ದೀನಿ ನಾನು. ಅಂದರೆ ಇದು ವೈದಿಕ ಮೂಲವಾದ ದೃಷ್ಟಿಯಲ್ಲಿ ಅವರು ಬರೀತಾರೆ ಅಂತ. ಆಮೇಲೆ ಅದೇನೇ ಅವರನ್ನು ಬೈಯುವ ಸಾಧನವಾಯಿತು. ಆದರೆ ಅದನ್ನು ಬೈಯುವ ಸಾಧನವೂ ಅಲ್ಲದೆ, ಹೊಗಳುವ ಸಾಧನವೂ ಅಲ್ಲದೆ, ಗುರುತಿಸುವ ಸಾಧನವಾಗಿ ನಾನು ಮಾಡಿದ್ದೆ ಅದನ್ನು. ಇವರದು ಮುಖ್ಯವಾಗಿ ಆರ್ಷದೃಷ್ಟಿ ಅಂತ. ಅದು ಆರ್ಷದೃಷ್ಟಿ ಆಗಿತ್ತು. ಆಮೇಲೆ ಭಾಳ ಜನರಿಗೆ ಅವ್ರ ಮೇಲೆ ತುಂಬ ಸಿಟ್ಟು ಬಂದಿದ್ದು. ಯಾಕೆಂದರೆ ಅವರೊಂದು ನೆಹರೂನ ಗೇಲಿ ಮಾಡಿ ಬರೆದರು. ಈಗ ನೋಡಿ, ಆಗ ನೆಹರು ನಮ್ಮ ಹೀರೋ, ಭಾಳ ಮಾತುಗಾರ, ಭಾಳ ಸುಂದರ, ಜಗದ್ವಿಖ್ಯಾತ. ಏನು ಒಂದು ರಾಮರಾಜ್ಯವನ್ನೇ ಗಾಂಧಿಯ ದೃಷ್ಟಿಯಿಂದಲ್ಲ, ಅವನ ದೃಷ್ಟಿಯಿಂದ ಆಧುನಿಕವಾದ ಒಂದು ರಾಜ್ಯವನ್ನು ಕಟ್ತೀನಿ ಅಂತ ಹೊರಟವನು. ಪಂಚವಾರ್ಷಿಕ ಯೋಜನೆಗಳನ್ನು ಶುರು ಮಾಡಿದವನು. ನಮ್ಮ ಇವತ್ತಿನ ಅನೇಕ ಕೆಲಸಗಳು ಶುರುವಾಗಿದ್ದು ನೆಹರೂರಿಂದ. ಆದರೆ ಅಡಿಗರಿಗೆ ಅವರ ಆದರ್ಶವಾದವನ್ನು ಸಂಪೂರ್ಣ ಕೈಬಿಟ್ಟಿದ್ದರಿಂದ ಅವರದೊಂದು ನಿಲುವಿತ್ತು. ಏನು ಅಂದರೆ, ನಮಗೆ ಮಾಡೋಕ್ಕೆ ಆಗದೇ ಇದ್ದಿದ್ದನ್ನು ಮಾತಾಡಬಾರ್ದು ಅಂತ. ಅವ್ರದ್ದೊಂದು ಸಾಲಿದೆ, ಮಾತಿನಲ್ಲಿ ಇದು ಸಾಚ, ಇದು ಮೋಸ ಎಂದು ಹೇಳುವುದು ಬಡಪಾಯಿ ಕಿವಿಗೆಲ್ಲ ಸುಲಭ. ಯಾರು ಬೇಕಾದ್ರೂ ಏನನ್ನಾದರೂ ಹೇಳಿಬಿಡ್ತಾರೆ. ಮಾತಿನಲ್ಲಿ ಇದು ಸಾಚ, ಇದು ಮೋಸ ಎಂದು ಹೇಳುವುದು ಬಡಪಾಯಿ ಕಿವಿಗೆಲ್ಲ ಸುಲಭ. ಮಾತು ಮಿಂಚು ತಂತಿಗಳಿರುವ ಹಾಗೆ ಒದಸಿಕೊಳ್ಳದೆ ಒಳಗೂ ಮುಂಚು ಬರ ತಿಳಿಯೋದು. ಮಿಂಚು ತಂತಿ ಅಂದರೆ ಈ ಲೈವ್ ವೈರ್ ಇರುತ್ತಲ್ಲ,
ಮುಟ್ಟಿದ್ರೆ ಗೊತ್ತು ನಿಂಗೆ ಅದು ಅದರಲ್ಲಿ ಇದೆಯೋ ಇಲ್ವೋ ಅಂತ ಸತ್ಯ ಹೇಳು ಅಂತ ಎಲ್ಲರೂ ಹೇಳ್ಬೋದು. ಆದರೆ ಕ್ರೈಸ್ಟ್ ಹೇಳಿದಾಗ, ಗಾಂಧಿ ಹೇಳಿದಾಗಲೇ ಅದಕ್ಕೆ ಅರ್ಥ ಬೇರೆ, ನಮ್ಮ ಮುಖ್ಯಮಂತ್ರಿ ಹೇಳಿದಾಗಲೇ ಅದಕ್ಕೆ ಅರ್ಥ ಬೇರೆ. ಆದ್ದರಿಂದ ಮಾತಿನಲ್ಲಿ ಇದು ಸಾಚ, ಇದು ಮೋಸ ಎಂದು ಹೇಳುವುದು ಬಡಪಾಯಿ ಕಿವಿಗಲ್ಲ ಸುಲಭ. ಮಾತು ಮಿಂಚುತಂತಿಗಳಿರುವ ಹಾಗೆ ಒದಿಸಿಕೊಳ್ಳದೆ ಅದಕ್ಕೆ ಒಂಜುವರ ತಿಳಿಯೋದು. ಅದರಿಂದ ಅಡಿಗರ ದೊಡ್ಡ ಕೆಲಸ ಏನು, ನಮಗೆ ಆ ಕಾಲದಲ್ಲಿ ಮಾತಿಗೆ ಇರುವ ಈ ಪ್ರಾಮುಖ್ಯತೆಯನ್ನು ತೋರಿಸ್ಕೊಟ್ಟವರು. ಒಂದು ಶಬ್ದದಿಂದ ನೀನು ಪ್ರಾಮಾಣಿಕನೋ ಅಲ್ವೋ ಅನ್ನೋದನ್ನು ನಾವು ನಿರ್ಧಾರ ಮಾಡ್ಬೋದು. ಆದ್ದರಿಂದ ದೊಡ್ಡ ದೊಡ್ಡ ಮಾತುಗಳೆಲ್ಲ ಹೊರಟೋದು. ದೊಡ್ಡ ದೊಡ್ಡ ಮಾತುಗಳನ್ನು ಆಡೋದ್ರ ಬಗ್ಗೆ ನಾಚಿಕೆ ಹೊರಟಿತು, ಆದರ್ಶಗಳನ್ನು ಹೇಳೋದ್ರ ಬಗ್ಗೆ ನಾಚಿಕೆ ಹೊರಟಿತು. ಆ ಕಾಲದಲ್ಲಿ ಇನ್ನೂ ಆದರ್ಶವಾದಿಯಾಗಿ ಇದ್ದರು ನೆಹರು. ಅವರು ನಿವೃತ್ತರಾಗ್ತಾರೆ ಅಂತ ಒಂದು ಸುದ್ದಿ ಬಂತು. ಇಲ್ಲ, ನಾನು ನಿವೃತ್ತನಾಗೋದಿಲ್ಲ ಅಂದರು. ಆವಾಗ ಅವರು ಬರೆದಿದ್ದು, ನೆಹರು ನಿವೃತ್ತರಾಗುವುದಿಲ್ಲ, ಇನ್ನು ಪರವಾಗಿಲ್ಲ. ಗಾಳಿ ಯಥಾಪ್ರಕಾರ ಬೀಸಲಬಹುದು, ಮೋಡ ಸೂಸಲಬಹುದು, ಕೋಳಿ ಕೋ ಕೋ ಎಂದು ಕುಕಿಲಬಹುದು, ಕಾಗೆ ಬಂಗಾರವೇ ಆಗಿ ಬರೀ ಬಂಗಾರ, ಉದ್ದುದ್ದ ಮಾತುಗಳ ಕೊಂಡಿ ನಿಚ್ಚಣಿಕೆ ತುದಿ, ಅಲಕಾವತಿ ಖಜಾನೆ ಮೂಸದಿರದು. ಅಲಕಾವತಿ ಖಜಾನೆಯನ್ನು ಮೂಸುವಷ್ಟು ಹೋಗುತ್ತದೆ. ಹರಿದೀತು ವಾಗ್ರೂಪದಲ್ಲಿ ಹಾಲಿನ ಹಳ್ಳ, ಅದು ವಾಗ್ರೂಪದಲ್ಲಿ ಹಾಲಿನ ಹಳ್ಳ, ತುಂಬಿಕೊಳ್ಳುವ ಹಾಗೆ ತಗ್ಗುತ್ತವರು. ಬುದ್ಧಿ ಸಮತೆ ಧಮಾಸು, ಕೂಗಿಗೆಲ್ಲ ಸಫಾಯಿ, ಆಸೆಯಿತು ತುಹಿನಾಚಲ. ಇಲ್ಲ, ನೆಹರು ನಿವೃತ್ತರಾಗುವುದಿಲ್ಲ, ಯಾವ ಬಂದಳಿಕೆಗೂ ಶಂಕೆ ಬೇಡ. ಇಡೀ ದೇಶದಲ್ಲಿ ಇದ್ದವರೆಲ್ಲ ಅವರ ಬಂದಳಿಕೆಗಳು, ಯಾವ ಬಂದಳಿಕೆಗೂ ಶಂಕೆ ಬೇಡ. ಆಮೇಲೆ ನೆಹರೂನವರು ಈ ಪದ್ಯ ಓದಿದಾಗ ನನಗೆ ಗೋಪಾಲ್ ಗೌಡ ಹೇಳಿದ್ದ, ಎಷ್ಟು ತಮಾಷೆ ಮಾಡ್ತಾರೆ, ಆದ್ರೂ ನೆಹರು ಒಂಥರ ಅಟ್ರಾಕ್ಟಿವ್ ಅಂತಲೇ ಅನಿಸುತ್ತೆ ಕಣ ಆ ಪದ್ಯದಲ್ಲಿ ಅಂತ. ನೋಡಿ ಹೆಂಗಿದ್ದಾನೆ ನೆಹರು ಇಲ್ಲಿ. ಎರಡು ದೋಣಿಗೆ ಕಾಲನಿಟ್ಟು ಸಾಗುವ ಶೂರ, ಇಲ್ಲದ ತೃತೀಯ ಕ್ರಮಕ್ಕೆ ಠಾವೆಲ್ಲೆಂದು ಕುದಿಯುವ ಕವರ. ನಿನಗೆ ವಾಮನನ ಕತೆ ಗೊತ್ತಿದ್ದರೆ, ಅವನು ತ್ರಿವಿಕ್ರಮನಾದಾಗ 2 ಹೆಜ್ಜೆಯಲ್ಲಿ ಇಡೀ ಭೂಲೋಕ, ಇಡೀ ಸ್ವರ್ಗಲೋಕವನ್ನೆಲ್ಲ ಅಳೋದು, 3ನೇ ಹೆಜ್ಜೆನ ಎಲ್ಲಿಡಲಿ ಅಂತ ಕೇಳ್ತಾನಲ್ಲ. 2 ದೋಣಿಗೆ ಕಾಲನಿಟ್ಟು ಸಾಗುವ ಶೂರ, ಇಲ್ಲದ ತೃತೀಯ ಕ್ರಮಕ್ಕೆ ಠಾವೆಲ್ಲೆಂದು ಕುದಿಯುವ ಕವರ. ಆವಾಗ 3ನೇ ಪಂಚವಾರ್ಷಿಕ ಯೋಜನೆಯೂ ಬಂದಿತ್ತು. ತೃತೀಯ ಕ್ರಮ ಅಂದರೆ 3ನೇ ಪಂಚವಾರ್ಷಿಕ ಯೋಜನೆ. ಬೇಸಿಗೆಯ ಗೆರೆತೊರೆಯ ಕನ್ನಡಿ ಜಲದ ಮೇಲೆ ಮಳೆಗಾಳಿ ನೆಗಸುಗಳ ನಗರುವೇರ, ಮುಗಿಲ ನೆಡೆಸುವ ಹೆಜ್ಜೆ ನೆಲಕ್ಕೆ ಸೋಕದಿದ್ದರೂ ಸರಿಗೆ, ಬಲಿಯ ತಲೆ ಮೆಟ್ಟುವುದೇ ಕಾರಭಾರ. ಯಾರು ಬಲ್ತಿದ್ದಾನೋ ಅವನು ತಲೆ ಮೆಟ್ಟಬೇಕು. ಅಲಿವೆ ಬಳಿ ಬುಗುರಿ ಗಿರಗಿರಿ ದೋಣಿಗಳ ಮೇಲೆ ಉದ್ಬಾಹು ನಿಗಚುವನು ಮುಗಲ ಪದಕ್ಕೆ. ಆ ಉದ್ಬಾಹು ಬರೋದು, ನೀನು ಕಾಳಿದಾಸನ ಓದಿದರೆ, ಕಾಳಿದಾಸ ರಘುವಂಶದಲ್ಲಿ ಉದ್ಬಾಹುರಿವ ವಾಮನ ಅಂತಾನೆ. ಮೇಲೆ ಸಿಗುವ ಹಣ್ಣಿಗೆ ಕೈಯನ್ನು ಎತ್ತಿ ಕುಣಿತಾ ಇರುವ ಒಬ್ಬ ವಾಮನ ಹಂಗೆ ಅಂತ ಮೇಲಕ್ಕೆದ್ದು. ಇವನು ನೇರು ಹೆಂಗಂತೆ ಅಂದರೆ ಉದ್ಬಾಹು, ಕೈಯನ್ನು ಎತ್ತಿದ್ದಾನೆ, ನಿಗಚುವನು ಮೊಗಲ ಪದಕ್ಕೆ. ಒಂದು ತಮಾಷೆ ವ್ಯಕ್ತಿತ್ವ ಆಗಿಬಿಡ್ತದೆ ನೋಡು. ಮೇಲಿಂದ ಒಂದು ಹುಡುಗನಂಗೆ ಅದನ್ನು ಎತ್ತಕ್ಕೆ ನೋಡ್ತಾ ಇದ್ದಾನೆ. ಆ ಕಾಲ ಇದನ್ನು ಬರೆದಾಗ ನಂಗೆ ನೆನಪಿದೆ, ಅಡಿಗರ ಮೇಲೆ ಭಾಳ ವಿಶ್ವಾಸವಿರ್ತಾರೆ ಕೂಡ. ನೋ ನೆಹರು ಹಿಂಗಲ್ಲ ಅನ್ನೋದು. ಅಳಿವೆಯಾಚೆಗೆ ಕಪ್ಪು ಕಡಲೆ, ದೇರ್ ಇಸ್ ಡೆತ್. ನೆಹರು ವಾಸ್ ನಾಟ್ ಅವೇರ್ ಆಫ್ ಇಟ್. ಅಳಿವೆಯಾಚೆಗೆ ಕಪ್ಪು ಕಡಲೆ ಅಸಂಬದ್ಧ. ಎಷ್ಟು ಚೆನ್ನಾಗಿದೆಯೋ ಮುಗಿಲ ಬಣ್ಣ, ಇದನ್ನು ನೋಡ್ಕೊಂಡಿದ್ಬಿಡೋಣ. ಭರತವಾಕ್ಯಕ್ಕೂ ಬೆದರ ನೀತ ಧೀರೋದಾತ್ತ ನಾಯಕ. ಭರತವಾಕ್ಯ ಅಂತ ನಾಟಕದಲ್ಲಿ ಭರತವಾಕ್ಯ ಅಂತ ಅವ್ನು ಹೊರಟೋಗ್ಬೇಕು. ಆದರೆ ಇವನು ಭರತವಾಕ್ಯಕ್ಕೂ ಬೆದರ ನೀತ ಧೀರೋದಾತ್ತ ನಾಯಕ. ತೆರೆ ಬಿದ್ದರೂ ರಂಗ ಬಿಡದ ಚಿರಯುವಕ. ನೋಡಿ ಆ ಮಾತು ನೋಡು, ತೆರೆ ಬಿದ್ದರೂ ರಂಗ ಬಿಡದ ಚಿರಯುವಕ. ರಂಗ ಅಂದರೆ ರಂಗವನ್ನು ಬಿಡದ ಚಿರಯುವಕ. ರಂಗ ಅಂದರೆ ತನ್ನ ಬಣ್ಣವನ್ನು ಆಡಿಸಿಕೊಳ್ಳದ ಚಿರಯುವಕ ಅಂತ. ಕೆಲವು ನಟರು ಆ ಕಾಲದಲ್ಲಿ, ನಮ್ಮ ತಮಿಳುನಾಡು ನಟರು ಒಂದು ಸಭೆಗೆ ಬರುವಾಗಲೇ
ಬಣ್ಣನ ಹಾಗೆ ಇಟ್ಕೊಂಡು ಬರ್ತಾಯಿದ್ರಂತೆ. ಇನ್ನೂ ನಾನು ಒಂದು ಥಿಯೇಟ್ರ್ ಒಳಗಿಂದ ಬಂದಿದ್ದೀನಿ ಅಂತಂತ. ಅಲ್ಲದೆ ಅವರ ಮುದಿ ವಯಸ್ಸು ಗೊತ್ತಾಗಬಾರ್ದಲ್ಲ. ತೆರೆ ಬಿದ್ದರೂ ರಂಗ ಬಿಡದ ಚಿರ ಯುವಕ, ಹೊತ್ತು ಸುತ್ತುತ್ತಾನೆ ಬಲು ಭಾರಿ ಭೂಗೋಳ. ನೋಡು ಹೆಂಗಿದೆ, ಹೊತ್ತು ಸುತ್ತುತ್ತಾನೆ ಬಲು ಭಾರಿ, ಇಡೀ ಪ್ರಪಂಚವನ್ನು ಹೊತ್ತು ಸುತ್ತಾನೆ ಅಂದರೆ ಇಲ್ಲ, ಭೂಗೋಳನ ಗ್ಲೋಬ್ ತಲೆಯಲ್ಲಿಟ್ಕೊಂಡು ಹೊತ್ತು ಸುತ್ತುತ್ತಾನೆ ಬಲು ಭಾರಿ ಭೂಗೋಳ, ಗಂಟೆಗೆ 88 ಮೈಲಿ ಸ್ವಗತ, ಪ್ರೇಕ್ಷಕರ ಕಣ್ಣಲ್ಲೇ ಬೆವರೊರೆಸಿ ನರಳಿ ನಿಟ್ಟುಸಿರ ತಿದಿಯೊತ್ತಿ ಹೊರೆ ಹೊತ್ತೆ ನಿಂತು ನಸುನಗುವ ಭಂಗಿ. ನಸುನಗ್ತಾ ಬೇರೆಲ್ಲ ಸುರಿಸ್ಕೊಂತ ಒಂದು ಗ್ಲೋಬಲ್ ಮೈಲಿ ಇಟ್ಕೊಂಡು ನಿಂತಿದ್ದಾನೆ ಇಲ್ಲಿ ನಮ್ಮೆದುರು. ಚಪ್ಪಾಳೆಗೊಂದೊಂದು ಅಪೂರ್ವ ತಾನಿನ ವರಸೆ, ಈತನಿಂದಲೇ ರಂಗಭೂಮಿ ಭರ್ತಿ, ಇನ್ಯಾರೂ ಇಲ್ಲ, ಅವನೊಬ್ಬನೇ. ಇಲ್ಲವಾದರೆ ಮರುಕ್ಷಣ ಕಂಪನಿ ದಿವಾಳಿ. ಈ ಒಂದು ದೊಡ್ಡ ಕಂಪನಿ ಇದೆಯಲ್ಲ ಇವರು ಕಟ್ಟಿರೋದು, ಈ ಪಕ್ಷದವರು, ಕಂಪನಿ ದಿವಾಳಿ. ತಿಳಿದ ಷೇರುದಾರರೇ ಕೇಳಿ ಕೇಳಿ, ಇಲ್ಲ ಇಲ್ಲ ನೆಹರು ನಿವೃತ್ತರಾಗುವುದಿಲ್ಲ, 10% ಮೋಸವಿಲ್ಲ. ಯು ವಿಲ್ ಗೆಟ್ ಅಟ್ ಲೀಸ್ಟ್ 10%. ಇಟ್ ವಾಸ್ ಎ ವಂಡರ್ಫುಲ್ ಪೋಯಮ್. ಮೇ 1958 ಬರೆದಿದ್ದರು, 58ನಲ್ಲಿ. ಇದು ಅವರು ಆತ್ಮದ ನಿರಾಕರಣೆ ಅಂದರು. ಇಲ್ಲಿ ನೆಹರೂನನ್ನು ಅವರು ನಿರಾಕರಣೆ ಮಾಡುವಾಗ ಎಲ್ಲಿಯೋ ತನ್ನೊಳಗೇ ಇದ್ದ ನೆಹರೂನನ್ನು ನಿರಾಕರಣೆ ಮಾಡ್ತಿದ್ದಾರೆ ಅಂತ ನಾವು ತಗೋಬೇಕು. ಯಾಕೆಂದರೆ ನೆಹರೂನ ಆದರ್ಶವೂ ಕೂಡ ಅವರದೇ ಆದ್ದರಿಂದ ಇದೊಂದು ರೀತಿ ಆತ್ಮೋಲ್ಲಂಘನೆ, ಸ್ವಂತ ಆತ್ಮವನ್ನೇ ಉಲ್ಲಂಘಿಸುವ ಒಂದು ಕ್ರಿಯೆ, ಒಂದು ಸತ್ಯಕ್ಕೆ ಹತ್ತಿರವಾಗುವ ಒಂದು ಕ್ರಮ. ಎಲ್ಲ ಪದ್ಯಗಳು ಈ ರೀತಿ ಸತ್ಯಕ್ಕೆ ಹತ್ತಿರವಾಗುವ ಆಸೆಯನ್ನು ನಾವು ಕಾಣ್ತೀವಿ. ಆದರೆ ಅಡಿಗರು ನಿತ್ಯ ಜೀವನದಲ್ಲಿ ಐಡಿಯಲಿಸ್ಟಾಗೇ ಇದ್ದರು, ಆದರ್ಶವಾದಿಯೇ ಇದ್ದರು. ಅವರನ್ನು ನಾನು ಕಾಫಿ ಹೊತ್ತಿಗೆ ಲೋಹಿಯನ್ನು ನೋಡೋಕ್ಕೆ ಕರ್ಕೊಂಡು ಹೋಗಿದ್ದೆ. ಅವ್ರು ಗಂಟೆಗಟ್ಟಲೆ ಮಾತಾಡಿದ್ರು ಲೋಹಿಯ ಜೊತೆ. ಅವ್ರಿಗೆ ಒಂದಿತ್ತು, ಏನು ಅಂದರೆ ಈ ಜಮೀನ್ದಾರರನ್ನು, ಶ್ರೀಮಂತರನ್ನು ಎಲ್ಲ ವಜಾ ಮಾಡಿದ ಕೂಡಲೇ ದೇಶ ಉದ್ಧಾರ ಆಗುತ್ತೆ ಅಂತ ತಿಳಿದು ಮಾತಾಡ್ತಾಯಿದ್ದಾರಲ್ಲ, ಅದನ್ನು ನೀವು ನಂಬ್ತೀರಾ ಅಂತ ಕೇಳಿದರು. ಲೋಹಿಯ, ನಾನು ಸರ್ಕಾರೀಕರಣವನ್ನು ಹೇಳ್ತಾ ಇರೋದಲ್ಲ, ನಾನು ಹೇಳ್ತಿರೋ ಸಮಾಜವಾದದ ಇದೇ ಬೇರೆ ಅಂತ ಅವ್ರ ಹತ್ರ ಮಾತಾಡಿದರು. ನೆನಪಿದೆ. ಎಲ್ಲ ಸರ್ಕಾರಕ್ಕೆ ವಹಿಸ್ಕೊಂಡ್ಬಿಟ್ರೆ ಸರಿ ಹೋಗಿಬಿಡುತ್ತೆ ಅಂದರೆ, ಇಲ್ಲ ಇಲ್ಲ ಅದನ್ನೆಲ್ಲ ನಾನು ಹೇಳ್ತಿರೋದು, ನಾನು ಬೇರೆಯೇ ಹೇಳ್ತಿರೋದು ಅಂತ. ಅವರು ಲೋಹಿಯಾದ ಒಂದು ಪುಸ್ತಕನೂ ಟ್ರಾನ್ಸ್ಲೇಟ್ ಮಾಡಿದರು. ಯಾವುದು ಅಂದರೆ, ಅವನು ಪ್ರಪಂಚದ ಚರಿತ್ರೆಯ ಬಗ್ಗೆ ಬರೆದ ಪುಸ್ತಕವನ್ನು ಅಡಿಗರು ಟ್ರಾನ್ಸ್ಲೇಟ್ ಮಾಡಿದರು. ಆಮೇಲೆ ಅವರಿಗೆ ಈ ಲೋಹಿಯಾವಾದದಿಂದಲೇ ಬಂದ ಒಂದು ಇತ್ತಲ್ಲ, ಕಾಂಗ್ರೆಸ್ಸೇತರ ಪಕ್ಷಗಳೆಲ್ಲ ಒಟ್ಟಾಗಬೇಕು ಅಂತ, ಕಾಂಗ್ರೆಸ್ಸನ್ನು ಸೋಲ್ಸೋಕ್ಕೆ. ಆವಾಗ ಹೋಗಿ ಜನಸಂಘ ಸೇರಿಬಿಟ್ರು. ಸೇರಿ ಎಲೆಕ್ಷನ್ ನಿಂತು ಸೋತರು. ಆದರೆ ಅವರ ಮೈಂಡಿನಲ್ಲಿ ಈ ಜನಸಂಘದ ಐಡಿಯಾಲಜಿಯನ್ನು ಹೇಳ್ತಾ ಇದ್ದವರು ಅಷ್ಟು ಬುದ್ಧಿವಂತರು ಅಂತ ಅವ್ರಿಗೆ ಅನ್ನಿಸ್ತಾ ಇರಲಿಲ್ಲ. ಅವರಿಗಿದ್ದ ಸ್ನೇಹಿತರೆಲ್ಲ ಸಮಾಜವಾದಿಗಳೇ. ಲಂಕೇಶ ಆವಾಗ ಅವರಿಗೆ ಹತ್ತಿರವಾಗಿದ್ದ. ಆಮೇಲೆ ನಾನಿದ್ದೆ, ಗೋಪಾಲಗೌಡರು ಅವರಿಗೆ ಭಾಳ ಹತ್ತಿರವಾಗಿದ್ದರು. ಆದರೆ ಇವರೆಲ್ಲ ಬರೀ ಮಾತಿನಲ್ಲೇ ಕಾಲ ಕಳೆದು ಬಿಡ್ತಾರೆ. ಏನೋ ಕೃತಿ ಆಗಬೇಕಾಗಿದ್ದರೆ ಹಾಗಾಗಬೇಕು ಅಂತಂದು ಅವ್ರು ಎಷ್ಟು ಕೆಲಸಕ್ಕೆ ಸೇರೋದು ಬಿಡೋದು, ಒಂದು ಕಡೆ ಕೂತು ಅವ್ರು ಕೆಲಸ ಮಾಡಿಲ್ಲ. ಸೆಂಟ್ ಫಿಲೋಮಿನಾ ಕಾಲೇಜಿನಲ್ಲಿದ್ದರು, ಬಿಟ್ಟುಬಿಟ್ಟು ಇನ್ಯಾವುದೋ ಊರಿಗೆ ಹೋದರು. ಅದಕ್ಕಿಂತ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದರು. ಆಮೇಲಿಂದ ಸಾಗರಕ್ಕೆ ಹೋದರು, ಅಲ್ಲಿಂದ ಮಂಗಳೂರಿಗೆ ಹೋದರು, ಉಡುಪಿಗೆ ಹೋದರು, ಉಡುಪಿ ಬಿಟ್ಟು ಹಿಂದಕ್ಕೆ ಬಂದರು. ಹೀಗೆ ಅನೇಕ ಒಂದು ಕಡೆ ನಿಲ್ಲದೇನೆ ಒಂಥರ ಕಷ್ಟದಲ್ಲೇ ಬದುಕಿದವರು. ಯಾವುದ್ರ ಜೊತೆಗೂ ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ, ನಿಷ್ಠುರವಾಗಿರ್ತಾಯಿದ್ರು. ಆದರೆ ಭಾಳ ಪ್ರೀತಿಯಿಂದ ಇರ್ತಾಯಿದ್ರು, ವಾರ್ಮ್ ಆಗಿರ್ತಾಯಿದ್ರು. ಯಾವ ಹೇಟ್ರೆಡನ್ನು ಸಾಧಿಸಲಿಲ್ಲ ಅವರು.
ಆದರೆ ಅವ್ರಿಗೆ ಹೇಗೆ ಈ ನೆಹರು ಮನೋವೃತ್ತಿ ಹಿಡಿಸ್ತಾ ಇರಲಿಲ್ವೋ ಹಾಗೆ ಅತ್ಯಂತ ಆದರ್ಶವಾದಿಯಾದ ಕುವೆಂಪು ಮನೋವೃತ್ತಿಯು ಅವರಿಗೆ ಹಿಡಿಸ್ತಾ ಇರಲಿಲ್ಲ. ಅದು ಕೂಡ ಮುಗಿಲಿನ ಎತ್ತರಕ್ಕೆ ಕೈ ಚಾಚೋದು ಅಂತಲೇ ಅವ್ರಿಗೆ ಅನ್ನಿಸ್ತಾ ಇತ್ತು. ಭೂಮಿಯ ಜೊತೆಯ ಸಂಪರ್ಕವನ್ನು ಕಳ್ಕೊಂಡು ಮಾತಾಡೋದು, ಅದನ್ನು ಹೇಳೋದ್ರಿಂದ ಯಾರನ್ನಾದರೂ ಮೋಸ ಮಾಡಿಬಿಡ್ಕೊಳ್ಳೋಕ್ಕೆ ಸಾಧ್ಯ, ಆತ್ಮಮೋಸವೂ ಕೂಡ ಸಾಧ್ಯ ಅಂತ. ಆದ್ದರಿಂದ ಅವರು ತನ್ನನ್ನೇ ತಾನು ನಿರಾಕರಿಸಿಕೊಂಡರು. ಅಂದರೆ ತನ್ನಲ್ಲಿ ಇದ್ದಿದ್ದು ಎಲ್ಲೆಲ್ಲಿ ಇತ್ತೋ ಅದನ್ನೆಲ್ಲವನ್ನು ನಿರಾಕರಿಸಿದರು. ಹೊಸ ರೀತಿಯಲ್ಲಿ ಬರೆಯೋದು, ಅದರ ಹೊಸ ರೀತಿಯಲ್ಲಿ ಬರೆದಾಗಲೂ ನನ್ನದೊಂದು ಕಂಪ್ಲೇಂಟ್ ಇತ್ತು ಕೊನೆಯಲ್ಲಿ, ಅವರು ಅಂಬೇಡ್ಕರ್ಗೆ ಅಂತಂಥದ್ದೇ ಇದೆ. ಅದರಲ್ಲಿ ಧಾಟಿ, ಧೋರಣೆ, ಬರೆಯೋ ಕ್ರಮ ಎಲ್ಲ ಸ್ವಲ್ಪ ಕುವೆಂಪು ಬೇಕಂಗೆ ಇದೆ. ಅದರಿಂದ ನವೋದಯವನ್ನು ಸಂಪೂರ್ಣ ಬಿಟ್ಟು ಹೋಗಲಿಕ್ಕೆ ಅವ್ರಿಗಾಗಲಿಲ್ಲ. ಇವರಿಗೆ ಒಂದು ಭಾಳ ದಟ್ಟವಾದ ನವೋದಯದ ನಾದದ ಸಂಗೀತ ಇತ್ತು, ಆ ಶಬ್ದಗಳನ್ನು ಜೋಡಿಸೋ ಕ್ರಮದಲ್ಲಿ. ಪೂತಿನಾರಿಗಿದ್ದಲ್ಲ ಆ ಥರದ್ದು. ಒಂದು ಉದಾಹರಣೆ ಕೊಡ್ತೀನಿ. ಅದು ಇವರು ನವ್ಯ ಬರೆಯುವಾಗಲೇ ಬರೀತಾ ಇರೋದು. ಶ್ಯಾಮತವಾದ ಛಾಯೆ, ಮೈಚಾಚಿದ ಚಂದ್ರಿಕಾಮಾಯೆ, ಮುಸುಕು ತಾರೆ ತಿಂಗಳಲ್ಲಿ ಬೇಯೆ, ಕಸುಕು ಗಾಳಿ ಕಸಿಬಿಸಿಗಿದೆ ಸಿಹಿಯೇ, ಸುತ್ತುವ ಮುತ್ತುವ ಎಲೆಸೆರೆಗೆತ್ತುವ ಸಮೀರ ಸಂತತ ಹಾಯೆ, ತಾರೆ ತೀರದಲ್ಲಿ ಮರೆಮುರೆ ಮೋಡ ಬೆಳಕಿ ಚಿಮುಕಿನಲ್ಲಿ ತೋಯೆ, ದಡದ ಕದಕ್ಕೆ ಕೈ ಹಚ್ಚಿಯ ಮನೆ ನಿಶ್ಶಬ್ದ ನಿಂತು ಕಾಯೆ, ಬೆಳ್ಳಿ ಮುಲಾಮನು ತೊಟ್ಟು ಮರವು ಗಿಡ ಬಳ್ಳಿ ಕುಣಿದು ತಲೆಯೊಲೆಯೇ, ದಿಗಂತದಾಚೆಯು ಸ್ವಪ್ನ ಮಾದಕ ಜಾಲ ಜಾಲ ಅಲೆಯೇ, ತುಟಿಯ ಕಚ್ಚಿ ಮಾಧವಿ ನಸುಸುಯೆ, ಕಣ್ಣ ಮಿಟಿಸುತ್ತಾರೆ, ದಟ್ಟ ನೆಡದ ಆ ಕಂಜ ಕುಂಜರಿಗೆ ತಾಗಿತಾರ ಬೆರಳು, ಹುಲ್ಲು ನಿಮಿರಿ ಎಡಗಾಳಿ ಕತ್ತರಿಸಿ ಬಾನಿಗೆಲ್ಲ ಬೆರಗು, ಯಾರ ನಿಟ್ಟುಸಿರ ಬೇಗ ಹಬ್ಬುತ್ತಿದೆ ವನವನ ಕುಂಜ ನಿಕುಂಜ, ಯಾರ ಅಂದುಗೆಯ ಸೊಂಟ ಗಂಟೆಗಳ ಕಿಣಿಕಿಣಿ ಗಣಗಣ ನಾದ, ಬೆಳದಿಂಗಳ ಮಂಗಳ ರಂಗಸ್ಥಳದಲ್ಲಿ ಬಳೆಗಳ ಉಲುವು, ದಿಮಿ ದಿಮಿ ತಿದ್ದಿಮಿ ತಾಳ ತುಡಿಯುತ್ತಿದೆ ಅಗೋ ರಂಗನೊಲವು, ಅಯ್ಯೋ ನಾಟಿದು ಬಾಣ ಅಂತ ಆಮೇಲೆ ಬರುತ್ತೆ. ಕಂಪ್ಲೀಟ್ಲಿ ಅದನ್ನು ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಅಯ್ಯೋ ನಾಟಿದು ಬಾಣ ಅಂದರೆ ಅದನ್ನು ಮತ್ತೆ ಅವತರಿಸಿಕೊಳ್ಳೋದು ಅವ್ರಿಗೆ ಸಾಧ್ಯವಿತ್ತು. ನವೋದಯದ್ದನ್ನು ಅದನ್ನು ಧಿಕ್ಕರಿಸೋರು. ಅವರು ಈ ಎಲ್ಲದರ ಮಧ್ಯೆ ಅವರು ಎರಡು, ಒಂದು ಭೂಮಿಗೀತ ಅನ್ನುವ ಅವರ ಪದ್ಯ ಭಾಳ ಶ್ರೇಷ್ಠವಾದ ಪದ್ಯ, ಇನ್ನೊಂದು ಭಾಳ ಶ್ರೇಷ್ಠವಾದ ಪದ್ಯ ಅಂದರೆ ಅವರಿದ್ದು ರಾಮನವಮಿಯ ದಿವಸ. ರಾಮನವಮಿಯ ದಿವಸ ರಾಮನ ನಾವು ಮರ್ಯಾದಾ ಪುರುಷೋತ್ತಮ ಅಂತೀವಿ. ಅವನು ಮನುಷ್ಯನಾಗಿದ್ದೇ ಭಾಳ ದೊಡ್ಡವನಾದವನು. ಆಮೇಲೆ ಅವನು ವಾಲ್ಮೀಕಿಯ ಅಂದರೆ ಒಂದು ಹುತ್ತದ ಒಳಗಿಂದ ಹೊರಬಂದವನು ಸೃಷ್ಟಿಸಿದ್ದು. ಅವರು ಹುತ್ತದೊಳಗೆ ಕಾದಿರೋದನ್ನು ಒಂದು ವ್ರತ ಅಂತಾರೆ. ಅಂದರೆ ಯಾವುದೋ ಒಂದು ಮಾತಾದು ಸುಮ್ಮನೆ ಬರೋದಿಲ್ಲ, ಯಾವುದೋ ಒಂದು ಕಾದು ಶ್ರದ್ಧೆಯಿಂದ ಕಾದು ಅದನ್ನು ತಪಸ್ಸಿನಲ್ಲಿ ಬಿಗಿಯಾಗಿ ಹಿಡಿದು ಇಟ್ಟರೆ ಅದು ಹೊರಬರುತ್ತೆ ಅಂತ. ರಾಮ ಅಂತರದ್ದ ತತ್ಫಲ. ರಾಮ ಯಾವುದರ ಫಲ ಅನ್ನೋದಕ್ಕೆ ಇಲ್ಲಿ ಅನೇಕ ಇಮೇಜಸ್ ಬರುತ್ತೆ. ಶ್ರೀರಾಮನವಮಿಯ ದಿವಸ ರಾಮನಾಮಾಮೃತವೇ ಪಾನಕ ಪನಿವಾರ ಕೋಸುಂಬರಿ, ಕರಬೂಜ ಸಿದ್ದೋಟುಗಳ ಹೋಳು ಸೀಕರಣೆ, ವ್ಯಕ್ತ ಮಧ್ಯಕ್ಕೆ ಬಂಧುರಿವ ಶಬರಿ. ಈ 4 ಸಾಲು ಓದುವಾಗ ಕೊನೆ ಸಾಲು ಅಚ್ಚರಿ ತರುತ್ತೆ ನಿಮಗೆ. ಉಳಿದಿದ್ದೆಲ್ಲ ರಾಮನವಮಿಯ ಟೈಮ್ನಲ್ಲಿ ಮಾರ್ಕೆಟಲ್ಲಿ ಸಿಕ್ಕುವ ಪದಾರ್ಥಗಳು, ಲೌಕಿಕ ಪದಾರ್ಥಗಳು. ಯಾವುದು? ಕರ್ಬೂಜ, ಸಿದ್ದೋಟು, ಇವೆಲ್ಲ. ವ್ಯಕ್ತ ಮಧ್ಯಕ್ಕೆ ಬಂಧುರಿವ ಶಬರಿ. ವ್ಯಕ್ತ ಮಧ್ಯ ಅಂದ್ರೇನು? ಗೀತೆಯಲ್ಲಿ ಬರುತ್ತೆ, ನಮ್ಮ ಸಾವಿಗಿಂತ ಆಚಿನದು ಅವ್ಯಕ್ತ, ಹುಟ್ಟಿನಿಂದ ಈಚಿನದು ಅವ್ಯಕ್ತ. ಈ ಹುಟ್ಟು ಸಾವಿನ ನಡುವೆ ಇರೋದು ವ್ಯಕ್ತ. ಇದೊಂದು ವ್ಯಕ್ತ ಮಧ್ಯ. ವ್ಯಕ್ತ ಮಧ್ಯಕ್ಕೆ ಬಂದುರಿವ ಶಬರಿ. ಅವಳು ಉರಿತಾ ಇದ್ದಾಳೆ. ಯಾರಿಗಾಗಿ? ರಾಮನಿಗಾಗಿ. ಮತ್ತು ರಾಮ ಹುಟ್ಟಿರೋದು ಅವಳ ಉರಿಯಲ್ಲಿ, ಅವಳ ಪ್ರೀತಿಯಲ್ಲಿ. ಕಾದುಗಾರಾದ
ಮಣ್ಣೊಡಲಿನ ಒಳಗಡೆಗೆ ಕಿಡಿ ಕುಳಿತ ಮೂಲಾಧಾರ ಜೀವಧಾತು. ಮೋಡದ ಸಹಸ್ರಾರದೆಡೆಗೆ ತುಡಿಯುವ ತುರುಸು ಮಣ್ಣೊಡೆದು ಹಸುರು ಹೂವು ಹುಲ್ಲು ಮುಳ್ಳು. ಮಣ್ಣುಟ್ಟ ಪುಟ್ಟ ಬಿತ್ತಕ್ಕೆ ಮಳೆ ಹನಿಸೇಕ ಅಶ್ವತ್ಥದ ವಿವರ್ತ ನಿತ್ಯ ಘಟನೆ. ಗುಮ್ಮಟಗಿರಿಯ ನೆತ್ತಿಯಲ್ಲಿ ಕಲ್ಲರಳಿದ್ದು ಕಾರ್ಯಕಾರಣದೊಂದು ಅಪೂರ್ವ ನಟನೆ. ನೆಲಕ್ಕಂಟಿ ಬಿದ್ದ ಆಕಾಶಯಾನದ ಕರಸು ಜೆಟ್ ವಿಮಾನವೇರಿ ಕೊಂಚ ದೂರ ತೇಲಿ ಮಣ್ಣಿಗೆ ಮರಳಿ ರಾಕೆಟ್ಟು ಜಗಡುಗುಳಿ ತಿಂಗಳಿಗೆ ಬಡಿಯುವ ಆಧುನಿಕ ವಿಕಾರ. ಇಲ್ಲಿ ರಾಕೆಟ್ಸ್ ಬರ್ತವೆ, ಅವು ಮೇಲ್ಗಡೆ ಹೋಗ್ತವೆ. ನೆಲಕ್ಕಂಟಿ ಬಿದ್ದ ಆಯಿತು. ವೇದೋಪನಿಷದಗಳ ಭೂತ ಕನ್ನಡಿಯೊಳಗೆ ಪಡಿಮೂಡಿದ ಕೃತಿಗೆ ತಾನೇ ಮುಗ್ಧ. ಮತ್ಸ್ಯ ಕೂರ್ಮ ವರಾಹ ಮೆಟ್ಟುಗಳ ನೇರುತ್ತ ಹುತ್ತಗಟ್ಟಿದ್ದ ಕೈ ಕಡೆದ ನೋಟ. ಒಬ್ಬ ರಾಮ ಬರೋಕ್ಕಿಂತ ಮುಂಚೆ ಮತ್ಸ್ಯ ಕೂರ್ಮ ಎಲ್ಲ ಬರಬೇಕು. ಇವೆಲ್ಲ ಬಂದು ಅದರ ತುದಿಯಲ್ಲಿ ರಾಮ ಬರ್ತಾನೆ. ಅಷ್ಟೇ ಅಲ್ಲ, ಕೌಸಲ್ಯ ದಶರಥರ ಪುತ್ರ ಕಾಮೇಷ್ಟಿ ಗೆರೆ ಹಠಾತ್ತಾಗಿ ತಾಗಿರೆ ತ್ರಿಕಾಲ ಚಕ್ರ. ಒಂದು ತ್ರಿಕಾಲ ಸುತ್ತುತ್ತಾ ಇರುವ ಚಕ್ರ ಇದೆ. ಅದರಲ್ಲಿ ಒಬ್ಬ ಅಪ್ಪ ಅಮ್ಮನ ಒಂದು ಮಗು ಬೇಕು ಅನ್ನುವ ಆಸೆ ಒಂದು ಗೆರೆಯಾಗಿ ಹೋಗ್ತಾ ಇದ್ದಾಗ ಆ ತ್ರಿಕಾಲ ಚಕ್ರವನ್ನು ಯಾವುದೋ ಒಂದು ಬಿಂದುವಿನಲ್ಲಿ ಮುಟ್ಟಬಿಡುತ್ತೆ. ತ್ರಿಕಾಲ ಚಕ್ರ ತಿರುಗ್ತಾ ಇರುತ್ತೆ. ಅಪ್ಪ ಅಮ್ಮನ ಪುತ್ರ ಕಾಮೇಷ್ಟಿ, ಮಕ್ಕಳು ಬೇಕು ಅನ್ನೋ ಆಸೆ ಅದನ್ನು ಹಠಾತ್ತನೆ ಹೋಗಿ ಮುಟ್ಟುತ್ತೆ. ಆಸ್ಫೋಟಿಸಿತ್ತು ಸಿಡಿತಲೆ. ಅವಾಗದು ಆಸ್ಫೋಟ ಆಗುತ್ತೆ. ಗರಿಷ್ಠ ತೇಜದ ಮೊನೆ ಕೆಳಪಟ್ಟು ಮಣ್ಣುಟ್ಟು ನಿಂತ ಘಟನೆ. ಅಲ್ಲಿ ಬಂದಿರುವ ರಾಕೆಟ್ಗಳೆಲ್ಲ ಮೇಲೆ ಹಾರ್ತವೆ. ಇಲ್ಲಿ ಕೆಳಪಟ್ಟು ಮಣ್ಣುಟ್ಟು ಮಣ್ಣನ್ನು ಹುಟ್ಟು ನಿಲ್ಲುತ್ತೆ. ಅದು ಯಾವುದು? ಕೌಸಲ್ಯ ದಶರಥರ ಪುತ್ರ ಕಾಮೇಷ್ಟಿ ಗೆರೆ ಹಠಾತ್ತಾಗಿ ತಾಗಿರೆ ತ್ರಿಕಾಲ ಚಕ್ರ ಆಸ್ಫೋಟಿಸಿತ್ತು ಸಡಿತಲೆ. ಗರಿಷ್ಠ ತೇಜದ ಮೊನೆ ಕೆಳಪಟ್ಟು ಮಣ್ಣುಟ್ಟು ನಿಂತ ಘಟನೆ. ಬೆಳ್ಳಂಬೆಳಕಿನಲ್ಲಿ ಬಿಳಿಹಾಯಿಗಳ ಪರದಾಟ, ಹಾಲ್ಗಡದ ಬಗೆದೊಲವ ರಾಜಹಂಸ, ಅಂತರಂಗದ ಸುರುಳಿ ಬಿಚ್ಚಿ ಸರ್ಚ್ ಲೈಟಲ್ಲಿ ಹೆದ್ದಾರಿ ಹಾಸಿದ್ದ ರಾಮಚರಿತ. ಇಲ್ಲೆಲ್ಲ ಒಂದು ಯುದ್ಧದ ಇಮೇಜರಿ ಇದೆ. ಒಂದು ಯುದ್ಧ ಆಗ್ತಾ ಇದ್ದಾಗ ಆಕಾಶದಲ್ಲಿ ಏನು ಹಾರಾಡ್ತಿದೆ ಅಂತ ನೋಡೋದಕ್ಕೆ ಒಂದು ಸರ್ಚ್ ಲೈಟ್ ಬಿಡ್ತಾರೆ. ಆ ಸರ್ಚ್ ಲೈಟು ಇಡೀ ಆಕಾಶವನ್ನು ಈ ನಮ್ಮಲ್ಲಿ ಇದನ್ನು ಮಾಡೋರು ಒಂದೊಂದು ಸರಿ ಥರ ಸರ್ಚ್ ಲೈಟ್ ಹಾಕಿರ್ತಾರೆ. ಈ ಆಟ ಗೀಟ ಆಡ್ಸೋರೆಲ್ಲ ತಮ್ಮದು ಇದು ಮಾಡ್ಕೊಳ್ಳೋಕ್ಕೆ. ಅಂತರಂಗದ ಸುರುಳಿ ಬಿಚ್ಚಿ ಸರ್ಚ್ ಲೈಟಲ್ಲಿ ಹೆದ್ದಾರಿ ಹಾಸಿದ್ದ ರಾಮಚರಿತ. ರಾಮನಲ್ಲಿ ಮುಚ್ಚಿಟ್ಕೊಳ್ಳೋದು ಏನೂ ಇರಲಿಲ್ಲ. ಅವನು ನಮ್ಮೆಲ್ಲರ ಸರ್ಚ್ ಲೈಟಲ್ಲಿ ಹೆದ್ದಾರಿ ಹಾಸ್ಕೊಂಡ್ಬಿಟ್ಟಿದ್ದಾನೆ. ಅವನು ಸೀತೆಯನ್ನು ಪಡೆದ, ಆಮೇಲೆ ಬಿಟ್ಟ, ವಾಲಿನ ಕೊಂದ, ಏನೇನೆಲ್ಲ ಮಾಡ್ದ. ಯಾವುದು ಮುಚ್ಚು ಮರೆ ಇಲ್ಲದೆ ನಡೆದೇ ಇರುವ ಕ್ರಿಯೆಗಳು. ಅಂತರಂಗದ ಸುರುಳಿ ಬಿಚ್ಚಿ ಸರ್ಚ್ ಲೈಟಲ್ಲಿ ಹೆದ್ದಾರಿ ಹಾಸಿದ್ದ ರಾಮಚರಿತ. ಆವಾಗ ವಿಯೆಟ್ನಾಂ ವಾರ್ನಲ್ಲಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಆ ಕಾಲದ ಇಮೇಜರಿ ಎಲ್ಲ ಬರುತ್ತೆ ನೋಡೋದು. ಸಂಕಲ್ಪ ಬರದ ಜಾಗರಣೆ, ಕತ್ತಲಿನೆಡೆಗೆ ಕಣೆ, ದಂಡಕಾರಣ್ಯಕ್ಕೆ ಹಗಲ ದೊಣ್ಣೆ. ದೊಣ್ಣೆ ಹಿಡ್ಕೊಂಡು ದಂಡಕಾರಣ್ಯಕ್ಕೆ ಹೋಗ್ತಾನೆ. ಮಣ್ಣಿನಣುಗಿಯ ಸೆಳವಿನಲ್ಲಿ ಲಂಕೆಗೆ ಬೆಂಕಿ. ಲಂಕೆಗೆ ಬೆಂಕಿ ಇಡ್ತಾನೆ. ಯಾಕೆ? ಮಣ್ಣಿನಣುಗಿ ಯಾರು? ಸೀತೆ. ಅವಳ ಮೇಲಿನ ಪ್ರೀತಿಗಾಗಿ ಅವನು ಲಂಕೆಗೆ ಬೆಂಕಿ ಇಡ್ತಾನೆ. ಅಂದರೆ ಅವನ ಪೊಲಿಟಿಕಲ್ ಆ್ಯಕ್ಟು ಕೂಡ ಎಲ್ಲೋ ಒಂದು ಕಡೆ ಸಾಂಸಾರಿಕವಾದ ಒಂದು ಅಗತ್ಯದಿಂದ ಬಂದಿರೋದು. ಅದು ಬರೀ ಐಡಿಯಾಲಜಿಕಲ್ ಅಲ್ಲ. ಮಣ್ಣಿನಣುಗಿಯ ಸೆಳವಿನಲ್ಲಿ ಲಂಕೆಗೆ ಬೆಂಕಿ, ಸುಟ್ಟಲ್ಲದೆ ಮುಟ್ಟೆನೆಂಬ ಉಡಾಫೆ. ಅವನು ಉಡಾಫೆ ಅಷ್ಟೇ, ಸೀತೆಯನ್ನು ಮುಟ್ಟಲ್ಲ ಅನ್ನೋದು. ಅದು ಜನರಿಗೆ ಕಾಣಬೇಕು, ನಾನು ಅವಳನ್ನು ಸುಮ್ಮನೆ ಮುಟ್ಟಿಲ್ಲ ಅಂತ. ಉಡಾಫೆ ಅನ್ನೋ ಶಬ್ದನ ಉಪಯೋಗಿಸ್ತಾರೆ. ವಿಜೃಂಭಿಸಿತು ರಾಮಬಾಣ, ನಿಜ ಕತ್ತಲಿಗೆ ಹತ್ತೆ ತಲೆ ನೂರಾರೆ. ಅದು ಅಸಂಖ್ಯ. ಕತ್ತಲಿಗೆ ಅಸಂಖ್ಯವಾದ ತಲೆಗಳಿದ್ದಾವೆ. ಇದು ರಾವಣನ ಇಮೇಜ್. ಇದು ಕತ್ತರಿಸಿದರೆ ಬೆಳೆವ, ಬೆಳೆದು ಕತ್ತಿಗೆ ಬರುವ. ಅಲ್ಲಿ ನೋಡು, ಬೆಳೆದು ಕತ್ತಿಗೆ ಬರುವ ಅಂದರೆ ಒಂದು ಸರಿ ಕತ್ತರಿಸಿದ ರಾವಣನ ತಲೆನ ಮತ್ತದು ಕತ್ತಿಗೆ ಮತ್ತೆ ಬರುತ್ತಂತೆ.
ಮತ್ತು ನಮ್ಮ ಕತ್ತಿಗೂ ಬರುತ್ತೆ ಅದು. ಕತ್ತರಿಸಿದರೆ ಬೆಳೆದು ಕತ್ತಿಗೆ ಬರುವ, ನಮ್ಮ ಕತ್ತಿಗೆ ಬಂತು ಅಂತ, ಅದು ಅವನ ಕತ್ತಿಗೂ ಬಂತದು. ಬೆಳೆದು ಕತ್ತಿಗೆ ಬರುವ ಅನಾದಿ. ಎಲ್ಲ ಕಾಲದಲ್ಲೂ ಅವರ ಶಿಕ್ಷೆ ಆಗಬೇಕಾಗತ್ತೆ. ಇದು ತ್ರಿಕಾಲದ ಧ್ಯಾನ. ಯಾವುದೋ ಒಂದು ಕಾಲದಲ್ಲಿತ್ತು ಅಂತ. ಕೋದಂಡ ದಂಡವು ಹೀಗೆ ದಂಡ. ಒನ್ ಆಫ್ ದಿ ಗ್ರೇಟ್ ಲೈನ್ಸ್ ಇನ್ ಕನ್ನಡ ಇದು ನಾನು 2 ಥರದಲ್ಲಿ ಓದ್ತೀನಿ. ಕೋದಂಡ ದಂಡವು ಹೀಗೆ ದಂಡ ಇರಬೇಕು. ಯಾಕಂದರೆ ಅಡಿಗರಿಗೆ ಕೊನೆಯಲ್ಲಿ ಅವರು ವ್ಯವಸ್ಥೆಯನ್ನು ಕಾಯಲಿಕ್ಕೆ ಫೋರ್ಸನ್ನು ಉಪಯೋಗಿಸ್ಬೇಕಾಗತ್ತೆ ಅನ್ನೋ ಒಂದು ಕನ್ಸರ್ವೇಟಿವ್ ಆದ ನಿಲುವಿಗೆ ಬಂದಿದ್ದರು. ಅವರು ಕನಸುಗಾರರಲ್ಲ. ಅಲ್ಲಿ ಎಲ್ಲ ಸುರಿವಾಗ್ಬಿಡುತ್ತದೆ, ಯಾವ ಪೊಲೀಸರು ಯಾರ ಅಗತ್ಯವೂ ಇರದೆ ನ್ಯಾಯವಾಗಿ ಎಲ್ಲ ನಡೆಯುತ್ತೆ ಅಂತಲ್ಲ. ಕೋದಂಡ ದಂಡವು ಹೀಗೆ ದಂಡ ಅದಿರಬೇಕು. ಅದ್ರ ಜೊತೆಗೆ ನಿಮಗೇನು ಗೊತ್ತಿರಬೇಕು, ಕೋದಂಡ ದಂಡವು ಈ ದಂಡ ಪ್ರಯೋಜನ ಇಲ್ಲ, ಮತ್ತೆ ತಲೆ ಇರ್ತದೆ. 2 ಅರ್ಥ ಬರುವ ಮಾಡ್ತಾರಲ್ಲಿ. ಹೀಗೆ ದಂಡ ಅಂದರೆ ಬೇಕಾದ್ದು ಅಂತ, ಹೀಗೆ ದಂಡ ಅವ್ರ ಮನಸ್ಸಿನಲ್ಲಿ 2 ಇದೆ. ಯಾಕಂದರೆ ಮತ್ತೆ ಈ ವಿಲ್ ಬಂದೇ ಬರುತ್ತೆ. ಅಥವಾ ಚಕ್ರಾರ ಪಂಕ್ತಿ, ಚಕಮಕಿ ಕಲ್ಲನ್ನುಚ್ಚುತ್ತಾ ಕೂತುಕೊಂಡಿದ್ದೇನೆ ಕತ್ತಲೊಳಗೆ, ಪರಿವಾರ ತಿಂದು ಪಾನಕ ಕುಡಿದು ನೋನುತ್ತಾ ಸ್ಫೋಟಕ್ಕೆ ಕಾದು ಕಿವಿಸ ಕಂಪಿಸುತ್ತ. ಇವನೊಬ್ಬ ರಾಮನಿಗೆ ಕಾದಿದ್ದಾನೆ. ಯಾರು ಈ ಕವಿ. ಷಟ್ಚಕ್ರ ರಾಕೆಟ್ಟುಗಳ ಹಂತ ಹಂತಕ್ಕೆ ಅಂಚೆ ತಲುಪೀತೆ ಸಹಸ್ರಾರಕ್ಕೆ. ನಮ್ಮ ಸಹಸ್ರಾರದಲ್ಲಿ ಬಂದಿದ್ದಾನೆ. ಅದು ಯೋಗದ ಆಗಿದ್ದು. ಹುತ್ತಗಟ್ಟದೆ ಚಿತ್ತ ಮತ್ತೆ ಕೆತ್ತೀತೇನು ಪುರುಷೋತ್ತಮನ ಅಂತ ರೂಪರೇಖೆ. ನಮ್ಮ ಚಿತ್ತವು ಕೂಡ ಹುತ್ತದೊಳಗಿದ್ದು, ವ್ರತಶೀಲವಾಗಿದ್ದು, ನಿಷ್ಠೆಯಲ್ಲಿದ್ದು, ತಪಸ್ಸಿನಲ್ಲಿದ್ದು, ಕಣ್ಣಿನಲ್ಲಿ ಕಂಡು ಮನಸ್ಸಿನಲ್ಲಿ ಮೈಗೂಡಿಸ್ಕೊಂಡು ಹುಟ್ಟಿಸ್ಕೊಳ್ತಾ ಇದ್ರೆ ಮತ್ತೆ ಬರ್ತಾನೇನು. ಹುತ್ತುಗಟ್ಟದೆ ಚಿತ್ತ ಮತ್ತೆ ಕೆತ್ತೀತೇನು ಪುರುಷೋತ್ತಮನ ಆ ಅಂತರೂಪ ಬೇಕು. ಅಲ್ಲಿ ಅವರು ರಾಮನ ಕರೆಯೋದು ಪುರುಷೋತ್ತಮ ಅಂತ. ಮನುಷ್ಯನೇ ಒಂದು ರೀತಿ ದೇವರಾಗುವ ಒಂದು ಕ್ರಿಯೆಯನ್ನು ಬರ್ತಾರೆ. ಬಹಳ ಗಟ್ಟಿಯಾದ ಒಂದು ಪದ್ಯ ಇದು, ಭಾಳ ಗಟ್ಟಿಯಾದ ಪದ್ಯ ಇದು. ಆಮೇಲೆ ಹಾಗೆಯೇ ಇನ್ನೊಂದು ಕೂಪಮಂಡುಕ ಅನ್ನೋ ಪದ್ಯವಿದೆ, ಬಹಳ ಬಿಗಿಯದ್ದು. ಅದನ್ನು ಬಹಳ ದಟ್ಟವಾಗಿ ಓದಬೇಕಾಗುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ತನ್ನ ಕ್ರಿಯೇಟಿವಿಟಿ ಹೋಗ್ಬಿಡ್ತು ಅಂತ ಅನ್ಸುತ್ತೆ. ಒಂದು ನನ್ನ ಕೈಯಲ್ಲೇ ಹೇಳಿದ್ರು, ನಾವೆಲ್ಲ ಕಾಫಿ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಕಾಫಿ ಹೌಸಿಂದ ಹೊರಗೆ ಬಂದವರು, ಅಲ್ಲಿ ನಮ್ಮ ಸತ್ಯನ ಒಂದು ಅಂಗಡಿ ಇದೆ, ಬುಕ್ಕಿನ ಅಂಗಡಿ ಸ್ಕ್ವೇರಲ್ಲಿ. ಆ ಅಂಗಡಿ ಎದುರುಗಡೆ ಬಸ್ ಸ್ಟ್ಯಾಂಡ್ ಇತ್ತು. ಅವರು ಆ ಬಸ್ ಸ್ಟ್ಯಾಂಡಲ್ಲಿ ನಾವು ಕಾಯ್ತಾ ಇರೋದು. ಇವರು ಚೀಲ ಹಿಡ್ಕೊಂಡು ನಿಂತಿದ್ದವರು, ಅನಂತಮೂರ್ತಿ ನಮ್ಮದೆಲ್ಲ ಬತ್ತು ಹೋಗ್ಬಿಟ್ಟಿದೆ, ನಂಗೆ ಬರೆಯೋಕ್ಕೆ ಆಗಲ್ಲ, ಬರೆಯೋಕ್ಕೆ ಸಾಧ್ಯವಿಲ್ಲ ಅಂತ. ನಾನು ಏನು ಹೇಳಿದೆ, ಅದಾದ 15 ದಿವಸದ ನಂತರ ಕೂಪಮಂಡುಕ ಬರ್ಕೊಂಡು ಅದ್ಭುತವಾದ ಪದ್ಯ ಬಂದುಬಿಟ್ರು. ಯಾವುದ್ರ ಬಗ್ಗೆ? ತನಗೇನು ಬರೆಯೋಕ್ಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಇದು ಕನ್ನಡ ಸಾಹಿತ್ಯದಲ್ಲಿ ಒಂದು ದೊಡ್ಡ ಘಟನೆ ಅಂಥ ಒಂದು ಭಾವವೇ ಒಂದು ದೊಡ್ಡ ಪದ್ಯಕ್ಕೆ ನಾನು ಮಾಡಿಕೊಟ್ಟರು. ಅದರಲ್ಲಿರೋ ಇಮೇಜು ಕಪ್ಪೆದು. ಕಪ್ಪೆ ಬಗ್ಗೆ ಒಂದು ಹೇಳ್ತಾರೆ, ಕಪ್ಪೆ ಕುಪ್ಪಳಿಸ್ತಾನೆ ಇರುತ್ತೆ. ಅದು ತೀರಾ ಕುಪ್ಪಳಿಸ್ಕೊಂಡು ತೀರಾ ಆದರ್ಶವಾದಿಯಾಗಿ ಎಲ್ಲೆಲ್ಲೋ ಓಡಾಡ್ಕೊಂಡಿದ್ರೆ ಅದು ತನ್ನ ಮೈಯ ಬಣ್ಣವನ್ನು ಕಳ್ಕೊಂಡ್ಬಿಡುತ್ತೆ. ಮೈಯ ಬಣ್ಣವನ್ನು ಕಳ್ಕೊಂಡು ಕೂಡಲೇ ಅದು ಒಣಗಿಬಿಡುತ್ತೆ. ಆವಾಗ ಕಪ್ಪೆ ಏನು ಮಾಡಬೇಕಂತಂದರೆ ಹೋಗಿ ಕೆಸರು ಹೊಂಡದಲ್ಲಿ ಮಾಡ್ತಿರ್ಬೇಕಂತೆ. ಹಾಗೆ ಅವ್ರು ಹೇಳ್ತಾರೆ, ನಾನು ಕಪ್ಪೆಯಾಗಿ ಕುಪ್ಪಳಿಸ್ಕೊಂಡಿದ್ದೆ, ಈಗ ನನ್ನ ಠರಾವು ಏನು ಅಂದರೆ ಕೆಸರಿನ ಹೊಂಡದಲ್ಲಿ ಮತ್ತೆ ಮುಳುಗಿರ್ತೇನೆ, ಲೈಕ್ ರಿಟರ್ನಿಂಗ್ ಟು ನೇಚರ್.